ಇವಿ ಕಾರ್ಸ್‌ನ ಫ್ಯೂಚರ್ ಅಂತಾರೆ. ವರ್ಲ್ಡಲ್ಲಿ ಇವಿ ಸೆಗ್ಮೆಂಟ್ ಕಿಂಗ್ ಅಂದ್ರೆ ಟೆಸ್ಲಾ ಮತ್ತೆ ಬಿವೈಡಿ. ನಾನಿವತ್ತು ಬಿವೈಡಿಯಿಂದ ಹೊಸದಾಗಿ ಲಾಂಚ್ ಆಗಿರೋ ಸಿಲಿಯನ್ 7 ಕಾರ್‌ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಕಾರ್‌ನ ರಿವ್ಯೂ ಮಾಡಕ್ಕೆ ಹೊಸೂರು ರೋಡಲ್ಲಿ ಇರುವಂತಹ ವಿಎಸ್‌ಟಿ ಬಿವೈಡಿ ಶೋರೂಮ್‌ಗೆ ಬಂದಿದ್ದೀನಿ. ಬಿವೈಡಿ ಕಾರ್ಸ್‌ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಬೇಕು ಅಂತಂದ್ರೆ ಶೋರೂಮ್‌ನ ವಿಸಿಟ್ ಮಾಡಬಹುದು. ಶೋರೂಮ್‌ದ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್‌ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬಿವೈಡಿಯಿಂದ ಆಕ್ಚುಲಿ 4th ಕಾರ್ ಇದು. 2007ನಲ್ಲಿ ಬಿವೈಡಿ ಇಂಡಿಯಾಗೆ ಬಂದಿದ್ದು ಆಸ್ ಅ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂಡ್ ಗ್ರಾಜುಯಲಿ ಅವ್ರ ಯೂನಿಟ್‌ನ ಎಕ್ಸ್ಪೆಂಡ್ ಮಾಡ್ತಾ ಮಾಡ್ತಾ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್‌ನ ಎಂಟರ್ ಆಗಿ 2022 ನವೆಂಬರಲ್ಲಿ ಬಿವೈಡಿ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಇನ್ ಇಂಡಿಯಾ ಆಟೋ 3ನ ಲಾಂಚ್ ಮಾಡಿದ್ರು. ವಿತಿನ್ ಅ ಸ್ಪ್ಯಾನ್ ಆಫ್ 2.3 ಇಯರ್ಸಲ್ಲಿ 4 ಎಲೆಕ್ಟ್ರಿಕ್ ಕಾರ್ಸ್‌ನ ಲಾಂಚ್ ಮಾಡ್ಯಾರೆ. ಇಷ್ಟು ಸೀರಿಯಸ್ ಆಗಿರೋ ಈ ಬಿವೈಡಿ ಹೊಸ ಕಾರು ಎಷ್ಟು ಚೆನ್ನಾಗಿದೆ ಏನ್ ಕತೆ ನೋಡೋಣ ಬನ್ನಿ. ಕಾರ್ದು ಕೀಯಿಂದ ಸ್ಟಾರ್ಟ್ ಮಾಡೋಣ. ಛೋಟಾ ಕೀ ಕೊಟ್ಟಿದ್ದಾರೆ ಬಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಹಿಂದ್ಗಡೆ ಬಿವೈಡಿ ಲೋಗೋ ಕೊಟ್ಟಿದ್ದಾರೆ ಅಂಡ್ ಮುಂದ್ಗಡೆ ಫಂಕ್ಷನಾಲಿಟಿಗೆ ಬಂದ್ರೆ ಈಗ ನೋಡಿ, ಇದಕ್ಕೆ ವೆಲ್ಕಮ್ ಅಂಡ್ ಗುಡ್ ಬೈ ಅನಿಮೇಷನ್ ಎರಡು ಬರುತ್ತೆ. ಈಗ ಲಾಕ್ ಮಾಡ್ತೀನಿ ನೋಡಿ ಯಾವ ಥರ ಬಂದೋಗ್ತಾರೆ ಅಂತ. ಒಂಥರ ಸೀಕ್ವೆನ್ಷಿಯಲ್ ಆಗಿ ಎಲ್ಲನೂ ವರ್ಕ್ ಆಗುತ್ತೆ ಗೈಸ್. ಸೊ ಲೈಕ್ ಒಂದಾದ್ಮೇಲೆ ವರ್ಕ್ ಆಗೋದು ಅಂತೀವಲ್ಲ, ಆ ಥರ ಆ್ಯಕ್ಚುಲಿ ಇರೋವಂಥದ್ದು. ಎಸ್, ನೋಡ್ತಿರ್ಬೋದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಒಂಥರ ಸ್ಯಾಟಿಸ್ಫೈಯಿಂಗ್ ಲೆವೆಲಲ್ಲಿ ಅನಿಮೇಷನ್ ಮಾಡುತ್ತೆ ಅಂತ ಹೇಳ್ಬೋದು. ಹಿಂದ್ಗಡೆಗೆ ಬಂದರೆ ಇವಾಗ ನೋಡಿ ಏನಾಗುತ್ತೆ ಅಂತ ನೋಡಿ. ಇಲ್ಲೂ ಕೂಡ ಅದೇ ಅನಿಮೇಷನ್ ಮಾಡುತ್ತೆ ಗುರು, ನೋಡ್ತಿರ್ಬೋದು ಆ್ಯಕ್ಚುಲಿ. ನೋಡಿ ಎಷ್ಟು ನೀಟಾಗಿ ಒಂದಾದ್ಮೇಲೆ ಎಷ್ಟು ನೀಟಾಗಿ ಸೀಕ್ವೆನ್ಷಿಯಲ್ ಆಗಿ ಆಫ್ ಆಗುತ್ತೆ. ಒಂಥರ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಯಿಂಗ್ ಗುರು. ಇದನ್ನೇ ಆಡ್ಕೊಂಡು ಕೂತಿರ್ಬೋದು, ಅಷ್ಟು ಚೆನ್ನಾಗಿ ಅನಿಮೇಷನ್ ಕೊಟ್ಟಿದ್ದಾರೆ ಮಾತ್ರ ಬಿವೈಡಿ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಫಂಕ್ಷನಾಲಿಟಿಗೆ ಬಂದರೆ ಲಾಕು ಅನ್ಲಾಕು, ಇದು ಬಂದು ಬೂಟ್ ಓಪನ್ ಮಾಡೋಕ್ಕೆ, ಇದು ಬಂದು ಕಾರ್ ಸ್ಟಾರ್ಟ್ ಮಾಡೋಕ್ಕೆ. ಬೂಟ್ ಓಪನ್ ಮಾಡೋಕ್ಕೆ ಆ್ಯಕ್ಚುಲಿ 2 ಸಲ ಪ್ರೆಸ್ ಮಾಡಬೇಕು. ಮಾಡಿದ್ರೆ ನೋಡಿ ಟೇಲ್ ಗೇಟ್ ಓಪನ್ ಆಗುತ್ತೆ. ಅದೇ 2 ಸಲ ಪ್ರೆಸ್ ಮಾಡಿದ್ರೆ ವಾಪಸ್ ಕ್ಲೋಸ್ ಆಗುತ್ತೆ. ಇನ್ನೊಂದೇನು ಅಂತಂದ್ರೆ ಪೆಡಲ್ ಲ್ಯಾಂಪ್ ಕೂಡ ಬರುತ್ತೆ. ಅನ್ಲಾಕ್ ಮಾಡ್ತೀನಿ ನೋಡಿ ಲೈಟ್ ಬಂತು ಆ್ಯಕ್ಚುಲಿ. ಸೊ ಮಿರರ್ ಅಲ್ಲಿ 2 ಸೈಡು ಬರುತ್ತೆ. ಸೊ ದಟ್ ನೈಟ್ ಟೈಮಲ್ಲಿ ಹೆವಿ ಹೆಲ್ಪ್ ಮಾಡುತ್ತೆ ಬಿಕಾಸ್ ಲೈಟ್ ಪ್ರೊಜೆಕ್ಟ್ ಮಾಡುತ್ತೆ. ಸೊ ದಟ್ ಎಂಟರ್ ಆಗ್ಬೇಕಾದ್ರೆ ಏನಾರು ಅಲ್ಲಿ ಹುಳ ಹೊಟ್ಟೆ ಏನಾರು ಇದೆಯಾ ಈಸಿಯಾಗಿ ಕಂಡುಹಿಡಿಬಹುದು. ಕಾರ್ದು ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಹೆಡ್ ಲ್ಯಾಂಪ್ ಯೂನಿಟ್ಗೆ ಬಂದ್ರೆ ಆಕ್ಚುಲಿ ಎಷ್ಟು ಸ್ಲೀಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು. ಹೆಡ್ ಲ್ಯಾಂಪ್ ಯೂನಿಟ್ ನೋಡಿದ್ರೆ ಆಕ್ಚುಲಿ ಸ್ವಲ್ಪ ಲೆಕ್ಸಸ್ ಕಾರ್ಗಳು ರಿಮೈಂಡ್ ಮಾಡುತ್ತೆ, ಅಷ್ಟು ಸ್ವಲ್ಪ ಇನ್ಸ್ಪೈರಿಂಗ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಇಟ್ಸ್ LED ಹೆಡ್ ಲ್ಯಾಂಪ್ ಆಸ್ ವೆಲ್. ಅಂಡ್ ಲೋ ಬಿಮಿ ಕೊಟ್ಟಿದ್ದಾರೆ, ಇದು ಬಂದು ಹೈ ಬಿಮಿ ಕೊಟ್ಟಿದ್ದಾರೆ. ಇದು ಒಳಗಡೆ ಏನು ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಫಾಗ್ ಲ್ಯಾಂಪಾ ಅಥವಾ ಲೈಕ್ ಕಾರ್ನರಿಂಗ್ ಲ್ಯಾಂಪಾ ಗೊತ್ತಿಲ್ಲ ನನಗೆ ಆಕ್ಚುಲಿ. ಬಟ್ ಬಿವೈಡಿ ಟೆಕ್ ಅನ್ನೋದು ಒಳಗಡೆ ಕೊಟ್ಟಿರೋದು ನೋಡ್ಬೋದು. ಅಂಡ್ ಹೆಡ್ ಲ್ಯಾಂಪ್ ಮಾತ್ರ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಪವರ್ಫುಲ್ ಇದೆ. ಅಂಡ್ ಡೈನಾಮಿಕ್ಸ್ 5 ಫಂಕ್ಷನ್ ಕೊಟ್ಟಿರೋದು ನೋಡ್ಬೋದು. ಎಲ್ಲ ಕಾರಲ್ಲೂ ಸಾಮಾನ್ಯವಾಗಿ ಹಿಂಗೆ ಬಂದರೆ ಈ ಕಾರಲ್ಲಿ ಹಿಂಗೆ ಹೋಗ್ತಾ ಇದೆ, ಕೆಳಗಿಂದ ಮೇಲಕ್ಕೆ ಹೋಗ್ತಾ ಇದೆ. ಬಟ್ ಇಂಡಿಕೇಟರ್ ಆಫ್ ಆದಾಗ DRL ಆಗಿ ಡಬಲ್ ಅಪ್ ಆಗುತ್ತೆ. ಡಿಸೈನ್ ಟ್ರೀಟ್ಮೆಂಟ್ ಕೊಟ್ಟಿರೋದು ನೋಡ್ಬೋದು. ಅಂಡ್ ಕರ್ಟನ್ ಕೂಡ ಕೊಟ್ಟಿದ್ದಾರೆ, ಫಂಕ್ಷನಲ್ ಕರ್ಟನ್. ಆಕ್ಚುಲಿ ಅಲ್ಲಿ ಗ್ಯಾಪ್ ಕಾಣ್ತಿದೆ ಅಂತ ಅನ್ಕೋತೀನಿ. ಏರ್ ಬಂದಿದ್ದು ಹೊರಟೋಗುತ್ತೆ ಆಕ್ಚುಲಿ. ಅಂಡ್ ಪಾರ್ಕಿಂಗ್ ಅಸಿಸ್ಟೆನ್ಸ್ಗೆ ಫ್ರಂಟ್ ಅಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಇಲ್ಲೊಂದು ಕೊಟ್ಟಿದ್ದಾರೆ ಅಂಡ್ ಇವನ್ ಆ ಕಡೆ ಒಂದು ಕೊಟ್ಟಿದ್ದಾರೆ. ಫ್ರಂಟ್ ಟೋಯಿಂಗು ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ರೆಡಾರ್ ಪ್ಯಾನಲ್ ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಲೆವೆಲ್ 2 ADAS ಬರುತ್ತೆ. ಅಂಡ್ ಫ್ರಂಟ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಬಿವೈಡಿ ಲೋಗೋ ಕೂಡ ಕೊಟ್ಟಿರೋದು ನೋಡ್ಬೋದು ನೀವು. ಅಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂಥರ ಡಾರ್ಕ್ ಗ್ರೇಲ್ ಫಿನಿಶ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಡಿಸೈನ್ ವೈಸ್ ಅಂತ ನೋಡಿದ್ರೆ ಮುಂದ್ಗಡೆಯಿಂದ ಸ್ವಲ್ಪ ಸೆಡಾನ್ ತರ ಕಾಣುತ್ತೆ ಆಕ್ಚುಲಿ. ಬಟ್ ಇಟ್ಸ್ SUV ಕಾರ್ ಗೈಸ್. ಅಂದ್ರೆ ಬೇಸಿಕ್ಲಿ ಕೂಪೆ SUV ಅಂತ ಹೇಳ್ತೀವಿ. ಕಾರ್ ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಡಿಸೈನಿಂಗ್ ವೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಸಕ್ಕತ್ತಾಗಿ ಮಾಡಿದ್ದಾರೆ ಡಿಸೈನಿಂಗ್ ವೈಸ್. 20 ಇಂಚ್ ಅಲಾಯ್ ವೀಲ್ ಗೈಸ್. ಅಂಡ್ ಟೈರ್ ಸೈಜ್ ಬಂದು 245/45 ಆರ್ 20 ಇಂಚ್ ಕೊಟ್ಟಿದ್ದಾರೆ. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಕ್ಯಾಲಿಪರ್ಸ್ ನೋಡ್ಬೋದು ರೆಡ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಸೊ ಇಟ್ಸ್ ಗಿವ್ ಅಸ್ ಸಾರ್ಟ್ ಆಫ್ ಸ್ಪೋರ್ಟಿ ಅಪೀಲ್ ಅಂತ ಹೇಳ್ಬೋದು. ಅಂಡ್ ಇದಕ್ಕೆ ವೆಂಟಿಲೇಟೆಡ್ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಇಟ್ಸ್ ಡ್ರಿಲ್ಡ್ ಆಸ್ ವೆಲ್. ಡ್ರಿಲ್ಡ್ ಅಂದ್ರೆ ತೂತು ಒಳಗಡೆ ಕಾಣ್ತಿರುವಂತದ್ದು. ಏರ್ ಇನ್ ಆಗಕ್ಕೆ ಈಸಿ ಆಗುತ್ತೆ. ಅಂಡ್ ಬ್ರೇಕ್ ಪ್ಯಾಡ್ಸ್ ಕೂಡ ತುಂಬಾ ಫಾಸ್ಟ್ ಆಗಿ ಕೂಲ್ ಆಗುತ್ತೆ. ಸೊ ದಟ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಬೇಗ ಫೇಡ್ ಔಟ್ ಆಗಲ್ಲ ಆಕ್ಚುಲಿ ಬ್ರೇಕಿಂಗ್. ಅದು ಬಂದು ಕಾರಿನ ಸಸ್ಪೆನ್ಷನ್. ಮುಂದ್ಗಡೆಗೆ ಡಬಲ್ ವಿಶ್ ಬೋನ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಂಡ್ ಹಿಂದ್ಗಡೆಗೆ ಮಲ್ಟಿ ಲಿಂಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ದೀಸ್ ಆರ್ ಅಡ್ವಾನ್ಸ್ಡ್ ಸಸ್ಪೆನ್ಷನ್ ಆಕ್ಚುಲಿ. ಸೊ ಎಷ್ಟು ಅಡ್ವಾನ್ಸ್ಡ್ ಅಂತಂದ್ರೆ ಒಂದು ರೀಲ್ ನಿಮಗೆ ಕಾಣ್ತಿರ್ಬೋದು ಇವಾಗ ಸಸ್ಪೆನ್ಷನ್ ಸೆಟಪ್ ಯಾವ ತರ ಇದೆ ಅಂತ ಅನ್ನೋದು. ಅಲಾಯ್ ಡಿಸೈನ್ ಆಕ್ಚುಲಿ ಚೆನ್ನಾಗಿದೆ. ಆಕ್ಚುಲಿ ಬಿವೈಡಿ ನೋಡಿ ಕಲಿಬೇಕು ಬೇರೆ ಇವಿ ಬ್ರ್ಯಾಂಡ್ಗಳು ಯಾವ ತರ ಅಲಾಯ್ ವೀಲ್ ಮಾಡಬೇಕು ಅಂತ. ಏರೋ ಇನ್ಸರ್ಟ್ಸ್ ಬೇಕು, ರೇಂಜ್ ಜಾಸ್ತಿ ಮಾಡಬೇಕು ಅಂತೇಳಿ ಕೆಟ್ಟದಾಗ ಅಲಾಯ್ ವೀಲ್ ಡಿಸೈನ್ಗಳನ್ನ ಮಾಡ್ಕೊಂಡು ಗಬ್ಬೆಬ್ಬಿಸ್ತಾರೆ. ಬಟ್ ದೀಸ್ ಅಲಾಯ್ ವೀಲ್ಸ್ ಆರ್ ಲುಕಿಂಗ್ ಪ್ರಿಟಿ ಗುಡ್ ಆಕ್ಚುಲಿ. ಕಾರಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಇದ್ರದ್ದು ಮಾತ್ರ ಅಲ್ಲ, ಅಲ್ಲಿ ನೋಡಿ ಸೀಲ್ ಕೂಡ ನಿಂತಿದೆ. ಅದರದ್ದು ಅಲಾಯ್ ವೀಲ್ ಕೂಡ ಆಕ್ಚುಲಿ ಸಕ್ಕತ್ತಾಗಿದೆ. ಸೊ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಹೆಡ್ ಲ್ಯಾಂಪ್ ಬಗ್ಗೆ ನಾನು ಮಾತಾಡೋದು ಇನ್ನೊಂದು ಮರೆತೆ ಗೈಸ್. ಇದಕ್ಕೆ ಆಟೋ ಹೈ ಬೀಮ್ ಅಸಿಸ್ಟ್ ಕೂಡ ಬರುತ್ತೆ. ನಿಮ್ಮ ಎದುರುಗಡೆ ಗಾಡಿ ಯಾವ್ದಾದ್ರು ಕಾಣಿಸ್ಕೋತು ಅಂತಂದಾಗ ಇದು ಹೈ ಬೀಮ್ ಅಲ್ಲಿ ಆಟೋಮೆಟಿಕ್ ಆಗಿ ಲೋ ಬೀಮಿಗೆ ಸ್ವಿಚ್ ಮಾಡ್ಕೊಳ್ಳುತ್ತೆ. ಮತ್ತೆ ಆ ಗಾಡಿ ಪಾಸ್ ಆಯ್ತು ಅಂದ್ರೆ ಮತ್ತೆ ಹೈ ಬೀಮಿಗೆ ಸ್ವಿಚ್ ಮಾಡ್ಕೊಳ್ಳುತ್ತೆ. ಅದು ಹೆಂಗ್ ಫಂಕ್ಷನ್ ಆಗುತ್ತೆ ಅಂತಂದ್ರೆ ಇಲ್ಲಿ ಕ್ಯಾಮ್ರಾ ನೋಡ್ತಾ ಇದ್ರಲ್ಲ, ಈ ಕ್ಯಾಮ್ರಾ ಮೇಲೆ ವರ್ಕ್ ಆಗುವಂತದ್ದು. ಲೇನ್ ಡಿಪಾರ್ಚರ್ ವಾರ್ನಿಂಗ್, ಲೇನ್ ಕೀಪ್ ಅಸಿಸ್ಟ್, ಟ್ರಾಫಿಕ್ ಸೈನ್ ಡಿಟೆಕ್ಷನ್, ಪೆಡಿಸ್ಟ್ರಿಯನ್ ಡಿಟೆಕ್ಷನ್ ಆಗಿರ್ಬೋದು, ಹ್ಯೂಮನ್ ಡಿಟೆಕ್ಷನ್ ಆಗಿರ್ಬೋದು, ಎಲ್ಲಾನು ಮಾಡುತ್ತೆ ಆಕ್ಚುಲಿ ಅದು. ಅಂಡ್ ಥ್ರೋ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗೋದು ನೋಡ್ಬೋದು. ಅಂಡ್ NFC ಟೆಕ್ನಾಲಜಿ ಕೂಡ ಬರುತ್ತೆ. ಬೇರೆ ಕಾರಲ್ಲಿ ನಾವು ಮೊಬೈಲ್ ಥ್ರೂ ಅನ್ಲಾಕ್ ಮಾಡಿ ಕಾರ್ನ ಒಳಗೆ ಹೋಗೋದು ನೋಡ್ತೀವಿ. ಬಟ್ ಇದರಲ್ಲಿ ಕಾರ್ಡ್ ಬರುತ್ತೆ. ಆ ಕಾರ್ಡ್ನ ತಗೊಂಡ್ಬಂದು ಮಿರರ್ ಮೇಲೆ ಟ್ಯಾಪ್ ಮಾಡಿದ್ರೆ ಕಾರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಅಂಡ್ ಇಲ್ಲಿ ಸೈಡಲ್ಲಿ ಕ್ಯಾಮ್ರಾ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡು ಬರುತ್ತೆ ಮಿರರ್ಗೆ. ಅಂಡ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಗೆ ಇಲ್ಲಿ ಕೊಟ್ಟಿರೋದು ನೋಡ್ಬೋದು ನೀವು. ಇಲ್ಲಿ ಟ್ರಯಾಂಗಲ್ ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ. ಸೊ ಎಸ್, ನಿಮ್ಮ ಪಕ್ಕದಲ್ಲಿ ಯಾರು ಬಂದಾಗ ಪಕ್ಕದಲ್ಲಿ ಒಬ್ರು ಇದ್ದಾರೆ ಬರಬೇಡ ಅಂತ ಇಂಡಿಕೇಟ್ ಮಾಡುತ್ತೆ ಆಕ್ಚುಲಿ. ಹ್ಯಾಂಡಲ್ ಏನಿದೆ ಅನ್ಲಾಕ್ ಆದಾಗ ಆಚೆ ಬರುತ್ತೆ, ಕಾರ್ ಲಾಕ್ ಆದಾಗ ಆಟೋಮೆಟಿಕ್ ಆಗಿ ಒಳಗೆ ಹೋಗುತ್ತೆ. ಏರೋ ಎಫಿಷಿಯನ್ಸಿ ಮ್ಯಾಟರ್ಸ್ ಅಲ್ವಾ. ಸೊ ಎಷ್ಟಾಗುತ್ತೋ ಅಷ್ಟು ಎರಡು ನಿಮಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಅಂಡ್ ರಿಕ್ವೆಸ್ಟ್ ಸೆನ್ಸರ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಬಿವೈಡಿ
ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇವನ್ ಇಲ್ಲೂ ಕೂಡ BYD ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅಂಡ್ ಮುಂದ್ಗಡೆ 2 ವಿಂಡೋ ಮತ್ತೆ ಈ ವಿಂಡ್ಶೀಲ್ಡ್ ಎರಡು ಕೂಡ ಡಬಲ್ ಗ್ಲೇಸ್ಡ್ ಗ್ಲಾಸ್ ಅಂತ ಹೇಳ್ತಾರೆ. ಬೇಸಿಕ್ಲಿ ಸೌಂಡ್ ಪ್ರೂಫ್ ಗೆ ಕೊಟ್ಟಿರುವಂತದ್ದು. ಹಿಂದ್ಗಡೆ 2 ವಿಂಡೋ ಮತ್ತೆ ರಿಯರ್ ವಿಂಡ್ಶೀಲ್ಡ್ ಎರಡು ಕೂಡ ಕಂಪ್ಲೀಟ್ ಟಿಂಟೆಡ್ ಮಾಡಿದ್ದಾರೆ. ಪ್ರೈವಸಿಗೆ ಕೊಟ್ಟಿರುವಂತದ್ದು ಏನಕ್ಕೆ ಹಿಂಗೆ ಅಂತಂದ್ರೆ ಆಕ್ಚುಲಿ ಇದು CBU ಯೂನಿಟ್ ಇಂಡಿಯಾದಲ್ಲೇ ಆಗಿದ್ರೆ ಆಕ್ಚುಲಿ ಈ ತರ ಬರ್ತಿರ್ಲಿಲ್ಲ. ಬಟ್ CBU ಯೂನಿಟ್ ಆಗಿರೋದ್ರಿಂದ ಈ ತರ ಪ್ರೈವಸಿ ಗ್ಲಾಸ್ ಎಲ್ಲ ಇರುವಂತದ್ದು. ಅಬ್ರಾಡ್ ಅಲ್ಲಿ ನೀವು ಪ್ರೈವಸಿ ಗ್ಲಾಸ್ ಎಲ್ಲ ತುಂಬಾ ನೋಡ್ತೀರಾ. ಅಬ್ರಾಡ್ ಅಲ್ಲಿ ಪ್ರೈವಸಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಇದೆ. ರೂಫ್ ನೋಡ್ತಿರ್ಬೋದು, ಕೂಪೆ ಡಿಸೈನ್ ಕೊಟ್ಟಿರುವಂತದ್ದು. ಲೈಕ್ ಒಂಥರ ಫ್ಲೋಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದ್ಗಡೆ ಇಲ್ಲಿ ಎಷ್ಟು ಎತ್ತಿದೆ ಬರ್ತಾ ಹಂಗೆ ಕೆಳಗೆ ಟೇಪರ್ ತಗೊಳುತ್ತೆ. ಅದನ್ನೇ ಕೂಪೆ SUV ಅಂತ ಹೇಳುವಂತ ನಾವು. ಬಾಡಿ ಬಂದು SUV ಟೈಪ್ ಇರುವಂತದ್ದು, ಡಿಸೈನ್ ಬಂದು ಕೂಪೆ ಟೈಪ್ ಇರೋದ್ರಿಂದ SUV ಕೂಪೆ ಅಂತ ಹೇಳ್ತೀವಿ ನಾವು. ಅಂಡ್ ಚಾರ್ಜಿಂಗ್ ಪೋರ್ಟ್ ರೈಟ್ ಸೈಡ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಕಾರ್ ಅನ್ಲಾಕ್ ಆಗಿದೆ, ಇದನ್ನು ಓಪನ್ ಮಾಡ್ಕೋಬಹುದು. ಅಂಡ್ AC ಮತ್ತೆ DC ಫಸ್ಟ್ ಚಾರ್ಜಿಂಗ್ ಎರಡು ಇಲ್ಲೇ ಬರುತ್ತೆ. ಅಂಡ್ ಎಷ್ಟು ಚಾರ್ಜಿಂಗ್ ಇದೆ ಅನ್ನೋದು ಇಂಡಿಕೇಶನ್ ಕೂಡ ಇಲ್ಲಿದೆ. ಅಂಡ್ ಚಾರ್ಜಿಂಗ್ ಇಂಡಿಕೇಟರ್ಸ್ ಏನೇನು ಇದೆ ಅನ್ನೋದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಲೈಕ್ ಯಾವ ಕಲರ್ ಇದ್ದಾಗ ಏನೇನು ಬರುತ್ತೆ ಅಂತ ಅನ್ನೋದನ್ನು ಇಲ್ಲಿ ಇಂಡಿಕೇಶನ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ ನೋಡಿ. ಇವನ್ ಬ್ರೇಕ್ ಕ್ಯಾಲಿಪರ್ಸ್ ಕೂಡ ರೆಡ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಹಿಂದ್ಗಡೆಗೆ ಬಂದ್ರೆ ಏನ್ ಕ್ರೇಜಿ ಆಗಿದೆ ಅಂತಂದ್ರೆ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಅಂಡ್ ಒನ್ ಆಫ್ ದಿ ಸೆಕ್ಸಿಯೆಸ್ಟ್ ರಿಯರ್ ಕಾರ್ ಡಿಸೈನ್ ಅಂತ ಹೇಳ್ಬೋದು. ಇದನ್ನ ಟೈಲಮ್ ಡಿಸೈನ್ ನೋಡ್ತಿರ್ಬೋದು, ಎಷ್ಟು ಪ್ರೀಮಿಯಂ ಆಗಿದೆ ಅಂತಂದ್ರೆ ಡಿಸೈನ್ ವೈಸ್ ಇಂಪ್ರೆಸ್ ಮಾಡುತ್ತೆ ನಮ್ಮನ್ನ. ಅಂಡ್ ಡೈನಮಿಕ್ ಸ್ವೈಪ್ ಫಂಕ್ಷನ್ ಕೊಟ್ಟಿರೋದು ನೋಡ್ಬೋದು. ಇಂಡಿಕೇಟರ್ಗೆ ಅದು ನೋಡ್ತಿರ್ಬೋದು, ಒಂದ್ ರೌಂಡ್ ಸ್ವೈಪ್ ಆಗುತ್ತೆ, ಆಮೇಲೆ ಆಫ್ ಆಗುತ್ತೆ, ಮತ್ತೆ ಸ್ವೈಪಿಂಗ್ ಫಂಕ್ಷನ್ ಸ್ಟಾರ್ಟ್ ಮಾಡುತ್ತೆ. ಡೀಟೈಲಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಇಂಡಿಕೇಟರ್ ಆ ತರ ಫಂಕ್ಷನ್ ಆಗುತ್ತೆ. ಅಂಡ್ ಒಳಗಡೆ ಟೈಲ್ ಲ್ಯಾಂಪ್ ನೋಡಿ, ವಾಟರ್ ಡ್ರಾಪ್ಲೆಟ್ ಡಿಸೈನ್ ಕೊಟ್ಟಿದ್ದಾರೆ ಗುರು. ನೋಡ್ತಿರ್ಬೋದು ಇಲ್ಲಿ ಎಷ್ಟು ದೊಡ್ಡದಿದೆ, ಬರ್ತಾ ಹಂಗೆ ಸಣ್ಣದಾಗ್ಬಿಡುತ್ತೆ. ಅಂಡ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. BYD ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಅಂಡ್ BYD ಟೆಕ್ ಅನ್ನೋದು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ರಿಯರ್ ಫಾಗ್ ಲ್ಯಾಂಪ್. ಹಿಂದ್ಗಡೆಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಕೆಳಗಡೆ ಡಿಫ್ಯೂಸರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ, ಬಟ್ ಆಕ್ಚುಲಿ ಇಟ್ಸ್ ನಾಟ್ ಡಿಫ್ಯೂಸರ್ ಆಕ್ಚುಲಿ. ಅಂಡ್ ಇಲ್ಲಿ ಬಂದು ಸ್ಪಾಯ್ಲರ್ ಲಿಪ್ ಕೊಟ್ಟಿದ್ದಾರೆ. ಅಂಡ್ ಆಂಟೆನಾ ಆಕ್ಚುಲಿ ಅಲ್ಲಿ ಇಲ್ಲ, ಡೌಟ್ ಬರುತ್ತೆ ಆಂಟೆನಾ ಇಲ್ಲಿ ಅಂತ. ಆಕ್ಚುಲಿ ಈ ಗ್ಲಾಸ್ ಏನಿದೆ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಆ ಸ್ಪಾಯ್ಲರ್ ಏನಿದೆ ಇದು ಬಂದು ಫಂಕ್ಷನಲ್ ಸ್ಪಾಯ್ಲರ್ ಗೈಸ್. ಅಂಡ್ ಇದಕ್ಕೆ ಸ್ಟಾಪ್ ಲ್ಯಾಂಪ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಡಿಫಾಗರ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲಿ ಹೀಟಿಂಗ್ ಡಿಫಾಗರ್ ಇದು. ಬಟ್ ವೈಪರ್ ಕೊಟ್ಟಿಲ್ಲ. ಏನಕ್ಕೆ ಅಂತಂದ್ರೆ ಈ ಸ್ಪಾಯ್ಲರ್ ಥ್ರೂ ಏನಿದೆ ಏರ್ನ ಇಲ್ಲಿ ಪುಷ್ ಮಾಡುತ್ತೆ. ಪುಷ್ ಮಾಡೋದ್ರಿಂದ ಇಲ್ಲಿ ಏನೇ ನೀರು ನಿಂತಿದ್ರು ಹೊಡ್ಕೊಂಡು ಹಂಗೆ ಹೊರಟೋಗುತ್ತೆ. ಅಂಡ್ ಇದು ಡೌನ್ ಫೋರ್ಸ್ ಕೂಡ ಒಂದು ರೇಂಜ್ಗೆ ಆಡ್ ಮಾಡುತ್ತೆ. ಅಂಡ್ ಎಸ್ಥೆಟಿಕ್ ಅಪೀಲ್ ಕೂಡ ಆಕ್ಚುಲಿ ಇದು ಆಡ್ ಮಾಡುತ್ತೆ. ಸೊ ಹಿಂದ್ಗಡೆಯಿಂದ ಈ ಸ್ಪಾಯ್ಲರ್ ಇಂದನೇ ಒಂದು ರೇಂಜಿಗೆ ಸೆಕ್ಸಿ ಕಾಣುತ್ತೆ ಅಂದ್ರೆ ತಪ್ಪಾಗಲ್ಲ. BYD Celion 4.5S ಅಂತ ಕೊಟ್ಟಿರೋ ನೋಡಬಹುದು. 0 to 100 ಇದು 4.5 ಸೆಕೆಂಡ್ಸ್ ಅಲ್ಲಿ ಮಾಡುತ್ತೆ. ಅಂಡ್ ಇದಕ್ಕೆ ಗೆಸ್ಚರ್ ಕಂಟ್ರೋಲ್ ಕೂಡ ಬರುತ್ತೆ. ಕಾರಿಂಗ್ ಆಡ್ಸಿದ್ರೆ ಸಾಕು. ಬೂಟ್ ಆಕ್ಚುಲಿ ಓಪನ್ ಆಗಬೇಕು, ಬಟ್ ಇವಾಗ ಓಪನ್ ಆಗಲ್ಲ ಬಿಕಾಸ್ ಕೀ ಒಳಗಡೆ ಇದೆ. ಕೀ ನಿಮ್ಮ ಜೋಬಲ್ಲಿ ಇದ್ರೆ ಮಾತ್ರ ವರ್ಕ್ ಆಗೋದು. ಅಂಡ್ ಇಲ್ಲಿ ಟ್ರಂಕ್ ಓಪನ್ ಅಂತ ಕೊಟ್ಟಿರೋದು ನೋಡಬಹುದು. ಇಲ್ಲಿ ಬಟನ್ ಬರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಒನ್ ಆಫ್ ದಿ ಮೋಸ್ಟ್ ಪ್ರಾಕ್ಟಿಕಲ್ ಬೂಟ್ ಆಕ್ಚುಲಿ. 540 ಲೀಟರ್ಸ್ ಬೂಟ್ ಆಕ್ಚುಲಿ. ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಸಬ್ವೂಫರ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಈ ಕಡೆ ಒಂದು ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹುಕ್ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ನೆಟ್ ಹಾಕಕ್ಕೆ ಹುಕ್ ಕೂಡ ಕೊಟ್ಟಿದ್ದಾರೆ ಲಗೇಜ್ ನ ಸೆಕ್ಯೂರ್ ಮಾಡಕ್ಕೆ. ಬಿಕಾಸ್ ಬ್ರೇಕ್ ಮಾಡಿದಾಗ ಲಗೇಜ್ ಮೂವ್ ಆಗಬಾರ್ದಲ್ಲ ಅದಕ್ಕೆ. ಇಲ್ಲಿ ಇನ್ನೊಂದು ನೆಟ್ ಇದೆ ಬಿಕಾಸ್ ಫಸ್ಟ್ ಏಡ್ ಕಿಟ್ ಅಥವಾ ಸ್ಮಾಲ್ ಐಟಮ್ಸ್ ನ ಸೆಕ್ಯೂರ್ ಮಾಡಕ್ಕೆ. ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. 2 ಲೈಟ್ ಬೂಟ್ ಅಲ್ಲಿ ಕೊಟ್ಟಿರೋದ್ರಿಂದ ನೈಟ್ ಟೈಮ್ ಅಲ್ಲಿ ಆಕ್ಸೆಸ್ ಮಾಡಕ್ಕೆ ಈಸಿ, ಡಾರ್ಕ್ ಅಂತ ಅನ್ಸಲ್ಲ. ಅಂಡ್ ಈ ಕಾರ್ಲಿ ಸ್ಪೇರ್ ಟೈರ್ ಬರಲ್ಲ ಗೈಸ್. ಹಿಡನ್ ಸ್ಟೋರೇಜ್ ಇದೆ ಇದರಲ್ಲಿ. ನೋಡ್ತಿರ್ಬೋದು ಇಲ್ಲಿ ಕಂಪಾರ್ಟ್ಮೆಂಟ್ ಇರುವಂತದ್ದು. ಇದ್ರ ಕೆಳಗಡೆನೆ ಟೈರ್ ರಿಪೇರಿಂಗ್ ಕಿಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಪಂಚರ್ ರಿಪೇರ್ ಕಿಟ್ ಅಂತ ನಾವು ಹೇಳ್ತೀವಿ ನಾವು ಇದನ್ನ. ಗೋವಾ ಗಿವಾ ಸೈಡ್ ಹೋಗ್ತೀರಾ ಅಂತಂದ್ರೆ ಈ ಸ್ಟೋರೇಜ್ ಸ್ಪೇಸ್ ಯೂಸ್ ಆಗುತ್ತೆ ಗೈಸ್ ನಿಮಗೆ. ಅಂಡ್ ಇಟ್ಸ್ ಅ ಮ್ಯಾಸಿವ್ ಬೂಟ್ ಆಕ್ಚುಲಿ. ಅಂಡ್ ರಿಯರ್ಗೆ 60-40 ಸ್ಪ್ಲಿಟ್ ಸೀಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಬೂಟ್ ಕ್ಲೋಸ್ ಮಾಡಕ್ಕೆ ಇಲ್ಲಿ ಬಟನ್ ಬರುತ್ತೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬೂಟ್ ಕ್ಲೋಸ್ ಆಗುತ್ತೆ. ಅಂಡ್ ಈ ಬೂಟ್ ಎಷ್ಟು ಹೈಟ್ ಓಪನ್ ಆಗಬೇಕು ಅನ್ನೋದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ನೀವು ಡಿಟರ್ಮೈನ್ ಮಾಡ್ಕೋಬಹುದು ಆಕ್ಚುಲಿ. ಅಂಡ್ ಇವನ್ ಈ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ, ಕ್ಯಾಮ್ರಾ, ಪಡಲ್ ಲ್ಯಾಂಪ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ BYD ಡಿಸೈನ್ ಅಂತ ಕೊಟ್ಟಿರೋದು ನೋಡಬಹುದು. ಈ ವೈಪರ್ಸ್ ಏನಿದೆ ಫ್ರೇಮ್ಲೆಸ್ ವೈಪರ್ಸ್ ಅಂತ ಹೇಳ್ತಾರೆ. ಬಟ್ ಏನೊಂದು ವೈಪರ್ ಎತ್ತಕ್ಕಾಗಲ್ಲ, ಬಾನೆಟ್ ಏನಿದೆ ತಡೆಯುತ್ತೆ. ಒಂದ್ ವೇಳೆ ನಿಮಗೆ ಬೂಟ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಸಾಕಾಗಿಲ್ಲ ಅಂತ ಫ್ರಂಕ್ ಕೂಡ ಯೂಸ್ ಮಾಡಬಹುದು. ಬಾರ್ನ್ ಎಲೆಕ್ಟ್ರಿಕ್ ಕಾರ್ ಅಡ್ವಾಂಟೇಜ್ ಏನು ಅಂತಂದ್ರೆ ಈ ತರ ಫ್ರಂಕ್ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ. ಅದೇ ಐಸ್ ಪವರ್ಡ್ ಕಾರ್ ಚಾಸಿಸ್ಗೆ EV ಕಾರ್ ನ ಬಿಲ್ಡ್ ಮಾಡಿದ್ರೆ ಪ್ರಾಪರ್ ಫ್ರಂಕ್ ಸ್ಟೋರೇಜ್ ಸ್ಪೇಸ್ ಅಂತ ಸಿಗಲ್ಲ. ಒಂದಿಷ್ಟು ಜುಗಾಡ್ಗಳು ಮಾಡಿ ಮೇಲ್ಗಡೆ ಫ್ರಂಕ್ ಸ್ಟೋರೇಜ್ ಸ್ಪೇಸ್ 13 ಲೀಟರ್ಸ್ 30 ಲೀಟರ್ಸ್ ಅಂತೆಲ್ಲ ಕೊಟ್ಬಿಡ್ತಾರೆ. ಬಟ್ ಇದು ಬಂದು ಯೂಸಬಲ್ 58 ಲೀಟರ್ಸ್ ಸ್ಪೇಸ್ ಬರುತ್ತೆ. ಅಂಡ್ ಇಲ್ಲಿ ವಾಟರ್ ಫ್ಲೂಯಿಡ್ ಕೊಟ್ಟಿರುವಂತದ್ದು. ಅಂಡ್ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಿಕಾಸ್ ರೋಡ್ ನಾಯ್ಸ್ ಆಗಿರ್ಬೋದು, ಟೈರ್ ನಾಯ್ಸ್ ಆಗಿರ್ಬೋದು, ಅಥವಾ ಮೋಟರ್ ನಾಯ್ಸ್ ಆಗಿರ್ಬೋದು, ಕ್ಯಾಬಿನ್ ಒಳಗೆ ಯಾವುದು ಬರ್ದಲ್ಲೇ ಇರಲಿ, ಒಂದು ರೇಂಜಿಗೆ ಇನ್ಸುಲೇಟೆಡ್ ಆಗಿರಲಿ ಅಂತ ಇನ್ಸುಲೇಷನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಎರಡು ಕಡೆನೂ ಹೈಡ್ರಾಲಿಕ್ ಸ್ಟಡ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ದಟ್ ನಾವು ಹಿಡ್ಕೊಂಡು ನಿಂತ್ಕೋಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಇವಾಗ ಒಳಗಡೆ ಹೋಗೋಣ. ಸೊ ಒಳಗಡೆ ಬಂದು ಆಕ್ಚುಲಿ ಎಷ್ಟು ಟಿಂಟ್ ಇದೆ ಅಂತ ನೋಡ್ತಿರ್ಬೋದು ನೀವು. ಒಳಗಡೆ ಇರೋರಿಗೆ ಒಂದು ರೇಂಜಿಗೆ ಕಾಣುತ್ತೆ, ಬಟ್ ಹೊರಗಡೆ ಇರೋರ್ಗಂತೂ ಮ್ಯಾಕ್ಸಿಮಮ್ ಏನಂದ್ರೆ ಏನೂ ಕಾಣಲ್ಲ. ಡೋರ್ ಓಪನ್ ಮಾಡಿದ್ರೆ ಒಂದು ಲಕ್ಸುರಿ ಕಾರ್ ಒಳಗಡೆ ಬಂದು ಕೂರ್ತಾ ಇದ್ದೀರಾ ಅನ್ನೋ ವೈಬ್ ಸಿಗುತ್ತೆ ನಿಮಗೆ. ಬಿಕಾಸ್ ಡೋರಲ್ಲಿ ಯೂಸ್ ಮಾಡಿರೋ ಕ್ವಾಲಿಟಿ, ಮೆಟೀರಿಯಲ್ಸು, ಫಿಟ್ ಅಂಡ್ ಫಿನಿಶ್ ಇದೆಯಲ್ಲ, ಟಾಪ್ ನಾಚ್ ಅಂತ ಹೇಳ್ತೀನಿ. ಎಷ್ಟು ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಈ ಕಾರ್ ಏನು ಪ್ರೈಸಿಂಗ್ ಇದೆ, ಈ ಪ್ರೈಸಿಂಗಲ್ಲಿ ಇಷ್ಟು ಪ್ರೀಮಿಯಂ ಗಾಡಿಗಳು ನಾನು ಎಲ್ಲೂ ನೋಡಿಲ್ಲ ಆಕ್ಚುಲಿ. ಸಿಕ್ಕಾಪಟ್ಟೆ ಹೋಗ್ತಾ ಇದ್ದೀನಿ ನಿಮ್ಗೆ ಅನ್ಸುತ್ತೆ.
ಬಟ್ ಒಂದ್ಸಲ ಶೋರೂಮಿಗೆ ಬಂದು ನೋಡಿ ಗೈಸ್, ಇದರ ಕ್ವಾಲಿಟಿ, ಫಿಟ್ ಆ್ಯಂಡ್ ಫಿನಿಶ್, ಪ್ರೀಮಿಯಂ ನ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಕಳೆದೋಗ್ಬಿಡ್ತೀರಾ ನೀವು. ಆ್ಯಂಡ್ ಇಲ್ಲಿ ಬಂದು ಟ್ವಿಟರ್ ಪ್ಲೇಸ್ಮೆಂಟ್ ಇದೆ, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಡೈನೋ ಆಡಿಯೋ ಇದರಲ್ಲಿ ಬರುವಂಥದ್ದು. ಟೋಟಲ್ ಆಗಿ 12 ಸ್ಪೀಕರ್ ಸಿಸ್ಟಮು, ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅಂತ ಅನ್ಕೊಳ್ಳಿ. ಡಿಚ್ಕಿ ನೋಡ್ತಾರೆ ಆಡಿಯೋ ಸಿಸ್ಟಮು. ಆ್ಯಂಡ್ ಇದು ಬಂದು ಡೋರ್ ಓಪನ್ ಮಾಡಕ್ಕೆ ಕೊಟ್ಟಿರೋದು ನೋಡಿ, ಎಷ್ಟು ಯೂನಿಕ್ ಆಗಿದೆ. ಎಲ್ಲ ಮೆಟಲ್ ಫಿನಿಶ್ ಗುರು, ಇಲ್ಲೆಲ್ಲ ಕಂಪ್ಲೀಟ್ ಆ ಮೆಟಲ್ ಫಿನಿಶ್ ನೋಡ್ತೀರಾ. ಆ್ಯಂಡ್ ambient ಲೈಟ್ ಕೂಡ ನೋಡ್ತಾ ಇದ್ದೀರಾ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಆರಾಮ್ ಪ್ಯಾಡ್ ಅಲ್ಲಿ ಲೆದರ್ ಫಿನಿಶ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಮೆಟಲ್ ಫಿನಿಶ್ ಇರುವಂಥದ್ದು BYD ಅಂತ, ಬಟ್ ಇಲ್ಯುಮಿನೇಟ್ ಆಗಲ್ಲ ಅಷ್ಟೇ. ಸೀಟ್ಸಿಗೆ ಬಂದರೆ ಈ ಕಾರಲ್ಲಿ ನಾಪಾ ಲೆದರ್ ಯೂಸ್ ಮಾಡಿದ್ದಾರೆ. ಒನ್ ಆಫ್ ದಿ ಪ್ರೀಮಿಯಂ ಸೀಟ್ಸ್ ಅಂತ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ ಅಂತ ಅನ್ಸುತ್ತೆ ಆಕ್ಚುಲಿ ಸೀಟ್ ಕವರ್ಗಳು. ಆ್ಯಂಡ್ ಸೀಟ್ಗೆ ರಿಕ್ಲೈನ್ ಫಂಕ್ಷನ್ ಕೂಡ ಇದೆ. ಇದು ಕಂಪ್ಲೀಟ್ ಆಗಿ ರಿಕ್ಲೈನ್ ಆಗಿದೆ. ಅದು ಬಂದು ನೋಡ್ತಿರ್ಬೋದು ಆಕ್ಚುಲಿ ಎಷ್ಟು ಅಪ್ರೈಟ್ ಇದೆ ಅಂತ. 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ, ಸೆಂಟರ್ ಆರ್ಮ್ ರೆಸ್ಟ್ ಇದೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ 3 ಜನಕ್ಕೂ ಬರುತ್ತೆ. ಆ್ಯಂಡ್ ಐಸೋಫಿಕ್ಸ್ ಆಂಕರ್ಸ್ ಈ ಕಡೆ ಆ ಕಡೆ 2 ಕಡೆನೂ ಕೊಟ್ಟಿದ್ದಾರೆ. ಸ್ಪೇಸಿಂಗ್ ಎಷ್ಟಿದೆ ಅಂತ ಒಳಗೆ ಕುತ್ಕೊಂಡು ತೋರಿಸ್ತೀನಿ ಬನ್ನಿ ನಿಮಗೆ. ಲೆಗ್ ರೂಮು, ನೀ ರೂಮು, ಅಂಡರ್ ಥೈ ಸಪೋರ್ಟ್ ಎಲ್ಲ ಅದೇ ಕಂಫರ್ಟಬಲ್ ಸೈಡ್ ಇದೆ ಗುರು. ಹೆಡ್ ರೂಮ್ ನೋಡ್ತೀವಿ ಆಕ್ಚುಲಿ ಎಷ್ಟಿದೆ ಅಂತ ಅನ್ನೋದು. 5'7", 5'8" ಇರೋರ್ಗು ಏನು ಪ್ರಾಬ್ಲಮ್ ಇಲ್ಲ. ಅಟ್ ಮೋಸ್ಟ್ ಕಂಫರ್ಟ್ ಲೆವೆಲಲ್ಲಿ ಕೂತಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ಬಂದು ಕಪ್ ಹೋಲ್ಡರ್ಸ್ಗಳು ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಒಳಗಡೆ ಲೈನಿಂಗ್ ಇದೆಯಲ್ಲ ಗೈಸ್, ಇದು ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲೆಲ್ಲ ಗ್ಲಾಸ್ ಬ್ಲಾಕ್ ಯೂಸ್ ಮಾಡಿದ್ದಾರೆ, ಸೊ ಸ್ವಲ್ಪ ಸ್ಕ್ರಾಚಸ್ ಆಗ್ಬೋದು. ಆ್ಯಂಡ್ ರಿಯರ್ AC ವೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಚಾರ್ಜಿಂಗ್ ಪೋರ್ಟ್ ಎಲ್ಲಿ ಅಂತ ಅನ್ಸುತ್ತೆ ನಿಮಗೆ ನೋಡಿ, ಇವಾಗ ತೋರಿಸ್ತೀನಿ. ಸರ್ಪ್ರೈಸ್ ನೋಡಿ ಹೆಂಗಾಚೆ ಬಂತು. ಇಲ್ಯುಮಿನೇಷನ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಟೈಪ್ A ಮತ್ತು ಟೈಪ್ C ಎರಡೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಫ್ಲೋರ್ ಕಂಪ್ಲೀಟಾಗಿ ಫ್ಲಾಟ್ ಇದೆ, ಬಿಕಾಸ್ ಬಾರ್ನ್ ಎಲೆಕ್ಟ್ರಿಕ್ ಇದು. ಆ್ಯಂಡ್ 3 ಜನ ಕಂಫರ್ಟಬಲ್ ಆಗಿ ಕೂರ್ಬೋದು. ಕ್ಯಾಬಿನ್ ಕೂಡ ಸಿಕ್ಕಾಪಡೆ ವೈಡ್ ಇದೆ. ಅಟ್ ಮೋಸ್ಟ್ ಕಂಫರ್ಟಬಲ್ 5 ಸೀಟರ್ ವೆಹಿಕಲ್ ಅಂತ ಹೇಳ್ಬೋದು ಇದು. ಆ್ಯಂಡ್ ಇಲ್ಲಿ ಬಂದು ಆರ್ಗನೈಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೊಂದಿದೆ, ಆ್ಯಂಡ್ ಮೇಲ್ಗಡೆ ಇಲ್ಲೂ ಒಂದು ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ 2 ಬರುತ್ತೆ. ಇವನ್ ಆ ಸೈಡ್ ಕೂಡ ಕೊಟ್ಟಿದ್ದಾರೆ. ಬಟ್ ಮುಂದಗಡೆಗೆ ಅಡ್ಜಸ್ಟಬಲ್ ಹೆಡ್ ಬರಲ್ಲ, ಬಿಕಾಸ್ ಇಟ್ಸ್ ಅ ಸ್ಪೋರ್ಟಿಯರ್ ಸೀಟ್ ಆ್ಯಕ್ಚುಲಿ. ಟಚ್ ಸೆನ್ಸಿಟಿವ್ ಲೈಟ್ಗಳು ಗುರು, ಅದು ಕೂಡ LED ಕೊಟ್ಟಿದ್ದಾರೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಆಪರೇಟಿಂಗ್ ನೋಡಿ ಅದು ಎಷ್ಟು ಸ್ಮೂತ್ ವೇಲ್ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ ಕ್ಯಾಬಿನ್ ಪ್ರೀಮಿಯಂ ಆಗಿದೆ, ಮತ್ತೆ ಸ್ಪೋರ್ಟಿ ಅಂತಾನು ಅನ್ಸುತ್ತೆ. ಆರಾಮ್ ಪ್ಯಾಡ್ ಕೂಡ ಲೆದರ್ ಫಿನಿಶ್ ಮಾಡಿದ್ದಾರೆ. ಇದು ಡ್ಯಾಶ್ ಬೋರ್ಡ್ ನ ಲೇಔಟ್, ಒನ್ ಆಫ್ ದಿ ಕ್ಲೀನೆಸ್ಟ್ ಲುಕಿಂಗ್ ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀನಿ. ನೋ ನಾನ್ಸೆನ್ಸ್ ಡ್ಯಾಶ್ ಬೋರ್ಡ್ ಅಂತೀವಲ್ಲ ಆ ತರ ಹೆವಿ ಅಂದ್ರೆ ಹೆವಿ ಪ್ರೀಮಿಯಂ ಆಗಿ ಮಾಡಿದ್ದಾರೆ ಗುರು. ಅಂಡ್ ಈ ಕಾರಲ್ಲಿ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಬರುತ್ತೆ. ಅಂಡ್ ಕೋಟು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವನ್ ಆ ಸೈಡ್ ಕೂಡ ಕೋಟುಕು ಮತ್ತೆ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ. ಅಂಡ್ ಏರ್ ಬ್ಯಾಗ್ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಕಾರಲ್ಲಿ ಎಷ್ಟು ಏರ್ ಬ್ಯಾಗ್ ಇದೆ ಅಂತ ಕೇಳಿದ್ರೆ ಸೈಕೋಗ್ಬಿಡ್ತೀರಾ ನೀವು, ಅಷ್ಟೊಂದು ಏರ್ ಬ್ಯಾಗ್ ಕೊಟ್ಟಿದ್ದಾರೆ ಆಕ್ಚುಲಿ. ಅಂಡ್ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಬರುತ್ತೆ. ಅದನ್ನ ಕೀಯಲ್ಲಿ ನೀವು ಆಪರೇಟ್ ಮಾಡಬೇಕಾಗತ್ತೆ. ಏರ್ ಬ್ಯಾಗ್ ಎಷ್ಟಿದೆ ಅಂತ ನೀವು ಗೆಸ್ ಮಾಡಿದ್ರ? ಈಗ ನಿಮ್ ಗೆಸ್ಸಿಂಗ್ ಎಷ್ಟು ಕರೆಕ್ಟ್ ಸರಿ ಅಂತ ನಾನು ಹೇಳ್ತೀನಿ. ಕಾರಲ್ಲಿ ಟೋಟಲ್ ಆಗಿ 11 ಏರ್ ಬ್ಯಾಗ್ ಬರುತ್ತೆ ಗುರು. 11 ಫ್ರೀಕಿಂಗ್ ಏರ್ ಬ್ಯಾಗ್. ಈ ಸೆಗ್ಮೆಂಟ್ ಅಲ್ಲಿ ಈ ಪ್ರೈಸ್ ರೇಂಜ್ ಅಲ್ಲಿ ಎಷ್ಟು ಕಾರ್ಗಳು 11 ಏರ್ ಬ್ಯಾಗ್ ಕೊಡುತ್ತೆ ನನಗಂತೂ ಗೊತ್ತಿಲ್ಲಪ್ಪ. ಅಂಡ್ ಸೀಟ್ಸಿಗೆ ಬಂದ್ರೆ ಇಟ್ಸ್ 12 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಸೀಟ್ ಗೈಸ್. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು ನೋಡಿ. ಅಂಡರ್ ಥೈ ಸಪೋರ್ಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಂಡ್ ಸೀಟ್ ಹೈಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಂಡ್ ರಿಕ್ಲೈನಿಂಗ್ ಫಂಕ್ಷನ್ ಕೂಡ ಇದೆ ನೋಡ್ತಿರ್ಬೋದು. ಸೊ 8 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್. ಇನ್ 4 ವೇ ಬಂದು ಲಂಬಾರ್ ಸಪೋರ್ಟ್. ಲಂಬಾರ್ ಅಂತಂದ್ರೆ ಇಲ್ಲಿ ಏನ್ ಬರುತ್ತೆ ಸಪೋರ್ಟ್, ಇದು ಹಿಂದೆ ಮುಂದೆ ಆಡತ್ತೆ ಆಕ್ಚುಲಿ. ಬೇಸಿಕಲಿ ಸ್ಪೈನ್ ಅಡ್ಜಸ್ಟ್ಮೆಂಟ್ಗೆ ಕೊಟ್ಟಿರುವಂಥದ್ದು ಆಕ್ಚುಲಿ. ಅಂಡ್ ಇಲ್ಲಿ ambient ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇವನ್ ಇಲ್ಲೂ ಕೂಡ ambient ಲೈಟ್ ಕೊಟ್ಟಿರೋದು ನೋಡ್ಬೋದು. ಸೊ ಎಷ್ಟು ಮುಂದ್ಗಡೆ ಮತ್ತೆ ಹಿಂದ್ಗಡೆ ಡೋರ್ 2 ಕಡೆನೂ ಬರುತ್ತೆ. ಡೋರ್ ಓಪನಿಂಗ್ ಈಗ ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ. ಅಂಡ್ ಡಿಸೈನ್ ನೋಡ್ತಿರ್ಬೋದು ಆಕ್ಚುಲಿ ಡೋರ್ದು ಎಷ್ಟು ಸೆಕ್ಸಿ ಆಗಿದೆ ಅಂತ. ಒನ್ ಆಫ್ ದಿ ಬೆಸ್ಟ್ ಡಿಸೈನ್ ಅಂತ ಹೇಳ್ತೀನಿ ಆಕ್ಚುಲಿ. ಸಾಮಾನ್ಯವಾಗಿ ಡೋರಿಗೆ ಬಂದಾಗ ಏನೋ ಒಂಥರ ನಾಮಕಾವಸ್ಥೆಗೆ ಮಾಡ್ದಂಗಿರುತ್ತೆ ನೋಡಿ. ಲೆದರ್ ಫಿನಿಶ್ ಕೊಟ್ಟಿದ್ದಾರೆ, ಇಲ್ಲೂ ಲೆದರ್ ಇದೆ, ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಮೆಟಲ್ ಫಿನಿಶ್ ಕಂಪ್ಲೀಟ್. ಪವರ್ ವಿಂಡೋ ಕಂಟ್ರೋಲ್ಸ್, ಮಿರರ್ ಕಂಟ್ರೋಲ್ಸ್ ಎಲ್ಲ. ಅಂಡ್ ಇಲ್ಲೂ ಅಷ್ಟೇ ಒಳಗಡೆನೂ ಆಕ್ಚುಲಿ ಮೆಟೀರಿಯಲ್ಸ್ ತುಂಬಾ ಚೆನ್ನಾಗಿದೆ ಗೈಸ್. ಅಂಡ್ ಬೂಟ್ ಓಪನ್ ಮಾಡಕ್ಕೆ ಇಲ್ಲೂ ಒಂದು ಲಿವರ್ ಕೊಟ್ಟಿದ್ದಾರೆ. ಆರಾಮ್ ಪ್ಯಾಡ್ ಎಲ್ಲ ಸಾಫ್ಟ್ ಫಿನಿಶ್ ಕೊಟ್ಟಿದ್ದಾರೆ. ಅಂಡ್ ಎಲ್ಲದಕ್ಕೂ 1 ಟಚ್ ಡೌನ್ ಬರುತ್ತೆ, 1 ಟಚ್ ಅಪ್ ಅಂಡ್ ಡೌನ್ ಆಕ್ಚುಲಿ. ಸೊ ಎಸ್ ನೋಡಿ. ಅಂಡ್ ಹಿಂದ್ಗಡೆ ವಿಂಡೋಗೆ ಮಾಡ್ತೀನಿ ನೋಡ್ತಿರ್ಬೋದು. 1 ಟಚ್ ಅಪ್ ಅಂಡ್ ಡೌನ್ ಎಲ್ಲ ವಿಂಡೋಗೂ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಸ್ಪೀಕರ್ ಪ್ಲೇಸ್ಮೆಂಟ್ ಇಲ್ಲಿದೆ. ಅಂಡ್ ಟ್ವಿಟರ್ ಪ್ಲೇಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ A ಪಿಲ್ಲರ್ ಅಲ್ಲಿ. ಅಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ನಿಮ್ಮ ಲೆಫ್ಟ್ ಲೆಗ್ ನ ಆಕ್ಚುಲಿ ಅಲ್ಲಿ ಇಟ್ಕೊಂಡು ರೆಸ್ಟ್ ಮಾಡಬಹುದು. ಬಾರ್ನ್ ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಅಡ್ವಾಂಟೇಜ್ ಸ್ಪೇಸಿಂಗ್, ಫಾಸ್ಟ್ ಚಾರ್ಜಿಂಗು, USB ಮತ್ತೆ 12 ವೋಲ್ಟ್ ಮತ್ತೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಕಡೆ ಯೂಸ್ ಮಾಡಿರುವಂತಹ ಮೆಟೀರಿಯಲ್ಸ್, ಲೈನಿಂಗ್ ಎಲ್ಲ ಸಿಕ್ಕಾಪಡೆ ಪ್ರೀಮಿಯಂ ಆಗಿದೆ. ಲಿಸನ್ ಟು ದಿಸ್ ಥಡ್ ಗೈಸ್. ಸಿಕ್ಕಾಪಡೆ ಸಾಫ್ಟ್ ಥಡ್ ಇದೆ. ಅದ್ರ ಜೊತೆಗೆ ರಿಅಶ್ಯೂರಿಂಗ್ ಥಡ್ ಅಂತಾನು ಅನ್ಸುತ್ತೆ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬಿಲ್ಟ್ ಅಂಡ್ ಪ್ರೀಮಿಯಂನೆಸ್. ಸೊ ಡ್ಯಾಂಪಿಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ಯಾರೆ. ಸೊ ಹಾಗಾಗಿ ಪ್ರೀಮಿಯಂ ಥಡ್ ಕೂಡ ಕೇಳಿಸುತ್ತೆ. ಅಂಡ್ ಬಿಲ್ಟ್ ಕ್ವಾಲಿಟಿ ಥಡ್ ಕೂಡ ನಿಮಗೆ ಕೇಳಿಸುತ್ತೆ. ಅಂಡ್ ಸ್ಟೇರಿಂಗ್ ವೀಲ್ ಬಂದು ಲೆದರ್ ಆಪ್ ಸ್ಟೇರಿಂಗ್ ವೀಲ್. ಇದು ಕೂಡ ನಾಪಾ ಲೆದರ್ನೇ. ಅಂಡ್ ಇಲ್ಲೂ ಕೂಡ ಮೆಟಲ್ ಫಿನಿಶ್ ಎಲ್ಲ ಯೂಸ್ ಮಾಡ್ಯಾರೆ. ಫ್ಲಾಟ್ ಬಾಟಮ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ಅ 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಆಸ್ ವೆಲ್. ಇದೇನ್ ಕೊಟ್ಟಿರಲ್ಲ ಇದು ಸ್ವಲ್ಪ ತಿನ್ನಿದ್ರೆ ಇನ್ನು ಸ್ವಲ್ಪ ಪ್ರೀಮಿಯಮ್ ಆಗಿ ಕಾಣೋದು ಆಕ್ಚುಲಿ ನನ್ನ ಕೇಳಿದ್ರೆ. ಅಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಅಡ್ಜಸ್ಟ್ಮೆಂಟ್ ವೈಸ್ ಮ್ಯಾನ್ಯುಯಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನೋಡಿ. ಟಿಲ್ಟು ಓಕೆ ವಾಟ್ ಓ ಯಾ ಆಲ್ರೆಡಿ ಎಳ್ದ್ಬಿಟ್ಟಿದ್ದೆ ಗೈಸ್, ಸಾರಿ. ಟಿಲ್ಟು ಟೆಲಿಸ್ಕೋಪಿಕ್ 2 ಕೊಟ್ಟಿದ್ದಾರೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಂಡ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಆಟೋಮೆಟಿಕ್ ವೈಪರ್ಸ್ ಕೂಡ ಬರುತ್ತೆ. 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಟ್ರಿಪ್ A ಮತ್ತೆ ಟ್ರಿಪ್ B ನ ಬ್ರೌಸ್ ಮಾಡಕ್ಕೆ ಆಕ್ಚುಲಿ ಇಲ್ಲಿ ಬರುತ್ತೆ ಬಟನ್. ಈಗ ನೋಡಿ ಓಡೋ ತೋರಿಸ್ತಾ ಇದೆ.
ಟ್ರಿಪ್ ಎ ಆವರೇಜ್ ಕಿಲೋವಾಟ್ ಕನ್ಸಂಪ್ಷನ್ ಹೇಳುತ್ತೆ, ಟ್ರಿಪ್ ಬಿ ಅದರದ್ದು ಆವರೇಜ್ ಕಿಲೋವಾಟ್ ಕನ್ಸಂಪ್ಷನ್ ಕೂಡ ಹೇಳುತ್ತೆ. ಅಂಡ್ ರೆಸ್ಟ್ ಬ್ರೌಸ್ ಮಾಡೋಕೆ ಅಂತಾನೆ ಇಲ್ಲಿ ಸ್ಟೀರಿಂಗ್ ಮೋಡೆಡ್ ಕಂಟ್ರೋಲ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಬಂದು 43% 204 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ರೇಂಜ್. ಬಟ್ ನೀವು ಓಡಿಸ್ತಾ ಇನ್ನೂ ಸ್ವಲ್ಪ ಬೆಟರ್ ಆಗುತ್ತೆ ಆಕ್ಚುಲಿ ರೇಂಜ್. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಹೇಳುತ್ತೆ. ಅಂಡ್ ಇಲ್ಲಿ ಬಂದು ಎಡಾಸಿ ಕೊಟ್ಟಿರುವಂತದ್ದು ಲೈಕ್ ಮನುಷ್ಯನಾಗಿರ್ಬೋದು ಅಥವಾ ಗಾಡಿನಾಗಿರ್ಬೋದು ಎಲ್ಲ ಡಿಟೆಕ್ಟ್ ಮಾಡುತ್ತೆ ಆಕ್ಚುಲಿ. ಫಸ್ಟ್ ಈ ಕಡೆ ಬ್ರೌಸ್ ಮಾಡೋಣ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಮತ್ತೆ ಎಷ್ಟು ಕಿಲೋವಾಟ್ ಕನ್ಸ್ಯೂಮ್ ಆಗ್ತಾ ಇದೆ ಅಂಡ್ ಅಕ್ಯುಮುಲೇಟಿವ್ ಎಸಿ ಅದು ಕೂಡ ಹೇಳುತ್ತೆ. ನೆಕ್ಸ್ಟ್ ಈ ಕಡೆ ಬಂದ್ರೆ ಸಾಂಗ್ಸ್ ಆಗಿರ್ಬೋದು, ನ್ಯಾವಿಗೇಷನ್ಸ್ ಆಗಿರ್ಬೋದು, ಸ್ಪೀಡ್ ಲಿಮಿಟ್ ಆಗಿರ್ಬೋದು ಅಂಡ್ ಟೈಮರ್, ಬೇಸಿಕಲಿ ಸ್ಪೋರ್ಟ್ ಮಾಡಲ್ ಟೈಮರ್ ಕೂಡ ಆನ್ ಮಾಡ್ಕೋಬಹುದು. ಇಷ್ಟು ಇನ್ಫಾರ್ಮೇಶನ್ ಬ್ರೌಸ್ ಮಾಡ್ಕೋಬಹುದು. ಮೇಲ್ಗಡೆ ನಿಮಗೆ ರೀಜನ್ ಮೋಡು, ಸ್ಪೀಡ್, ಟೆಂಪರೇಚರ್ ಆಗಿರ್ಬೋದು, ಕಂಪಾಸ್ ಆಗಿರ್ಬೋದು, ಟೈಮು, ಸೊ ಎಲ್ಲಾನು ಹೇಳುತ್ತೆ ಆಕ್ಚುಲಿ. ಅಂಡ್ ಈ ಕಾರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಅದು ಕೂಡ 50 ವಾಟ್. ಸೊ ಇಷ್ಟು ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ ಬೇಗ ಹೀಟ್ ಅಪ್ ಆಗುತ್ತೆ. ಅದಕ್ಕೇನೆ ಇಲ್ಲಿ ನೋಡಿ ಕೂಲಿಂಗ್ ಕೂಡ ಕೊಟ್ಟಿದ್ದಾರೆ ಗುರು. ದಟ್ಸ್ ನೆಕ್ಸ್ಟ್ ಲೆವೆಲ್ ಡೀಟೇಲಿಂಗ್ ಅಂತ ಹೇಳ್ತೀನಿ. ಇನ್ನ ಡೀಟೇಲಿಂಗ್ ಬೇಜಾನಿದೆ ಕಾರಲ್ಲಿ ಒಳಗಡೆ, ಅದು ಹೇಳ್ತೀನಿ ನಿಮಗೆ. ಅಂಡ್ ಇದು ಬಂದು ಫೋನ್ ಇಟ್ಕೊಳ್ಳೋಕೆ ಸ್ಟೋರೇಜ್ ಸ್ಪೇಸ್ ಆಕ್ಚುಲಿ. ಇದು ಒಂದು ಗೇರ್ ಲಿವರ್ ಕೊಟ್ಟಿರುವಂತದ್ದು, ಇದು ಒಂದು ಏರ್ ಕಂಡೀಷನಿಂಗ್ ಕೊಟ್ಟಿರುವಂತದ್ದು ಇದಿಷ್ಟು. ಇದು ಒಂದು ಸ್ಟಾರ್ಟ್ ಸ್ಟಾಪ್ ಅಂತ ಕೊಟ್ಟಿದ್ದಾರೆ, ಕಾರ್ನ ಸ್ಟಾರ್ಟ್ ಅಂಡ್ ಸ್ಟಾಪ್ ಮಾಡೋ ಕೊಟ್ಟಿರುವಂತದ್ದು. ಬಟ್ ಆಕ್ಚುಲಿ ಬೇಕಾಗಿಲ್ಲ ಇದು. ಡೈರೆಕ್ಟ್ ಆಗಿ ನೀವು ಕೀ ಏನಿರುತ್ತೆ ಕೀ ಒಳಗೆ ತಗೊಂಬಂದು ಇಟ್ಬಿಟ್ಟು ಡೈರೆಕ್ಟ್ ಆಗಿ ಬ್ರೇಕ್ ಪ್ರೆಸ್ ಮಾಡೋ ಸಾಕು, ಕಾರ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಸೊ ಏನಂದ್ರೇನು ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಇದು ಬಂದು ಮೋಡಿ ಕೊಟ್ಟಿರುವಂತದ್ದು ಸ್ನೋ ಲ್ಯಾಂಡ್, ಸ್ಪೋರ್ಟ್, ನಾರ್ಮಲ್, ಈಕೋ ಡ್ರೈವ್ ಮೋಡ್ಸ್ ಆಕ್ಚುಲಿ ಇದು ಇಲ್ಲಿ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಮೋಡ್. ಅಂಡ್ ಇದು ಬಂದು ರೀಜನ್ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು, ಸ್ಟ್ಯಾಂಡರ್ಡ್ ಮತ್ತೆ ಹೈ. ಸೊ ಎರಡು ಬರುತ್ತೆ ಆಕ್ಚುಲಿ ರೀಜನ್. ಅಂಡ್ ಇದು ಬಂದು ವಾಲ್ಯೂಮ್ ಕಂಟ್ರೋಲ್ ಕೊಟ್ಟಿರುವಂತದ್ದು. ಅಂಡ್ ಇದು ಬಂದು ಹಜಾರ್ಡ್ ಬಟನ್, ಇದು ಬಂದು ಆಟೋ ಸ್ಟಾಪ್ ಸಿಸ್ಟಮ್ ಕೊಟ್ಟಿರುವಂತದ್ದು. ಅಂಡ್ ಇನ್ನ ಒಂದು ಕೂಲ್ ಥಿಂಗ್ ಏನು ಅಂತಂದ್ರೆ ಈ ಕಪ್ ಹೋಲ್ಡರ್ಸ್ ಏನಿದೆ ಇದು ಬಂದು ಹೈಟ್ ಅಡ್ಜಸ್ಟಬಲ್ ಗೈಸ್. ಈಗ ನೋಡಿ ಒಳಗೆ ತಳ್ತೀನಿ, ನೋಡಿ ಪೂರ್ತಿ ಒಳಗೆ ಹೊರಟೋಯ್ತು, ನೋಡಿ ಪೂರ್ತಿ ಒಳಗೋಗಿದೆ. ಸೊ ಲಾಂಗ್ ಕಪ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಇಟ್ಕೋಬಹುದು ನೀವು. ಬಟ್ ಶಾರ್ಟ್ ಕಪ್ ಇದೆ ಅಂತಂದ್ರೆ ಈಗ ನೋಡಿ ಇದು ಒತ್ತೀನಿ, ಇದ್ರದ್ ಮೇಲೆ ಬರುತ್ತೆ, ನೋಡಿ ಮೇಲ್ ಬಂತು ಆಕ್ಚುಲಿ. ಸೊ ಹೈಟ್ ಅಡ್ಜಸ್ಟಬಲ್ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿರೋದು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಅಂಡ್ ಸ್ಟೋರೇಜ್ ಸ್ಪೇಸ್ ಇಲ್ಲೂ ಕೂಡ ಬರುತ್ತೆ. ಅಂಡ್ ಸಿಕ್ಕಾಪಡೆ ದೊಡ್ಡದಾಗಿದೆ ಗುರು. ಟಾಟಾ ಕಾರ್ದನೆ ಸ್ಟೋರೇಜ್ ಸ್ಪೇಸ್ ಹೆವಿ ದೊಡ್ಡದಿದೆ ಅಂತ ಅನ್ಕೊಂತಿದೆ, ಕಬೋರ್ಡ್ ಅನ್ಕೊಂತಿದೆ. ಇದು ಅದಕ್ಕಿಂತ ದೊಡ್ಡದಾಗಿದೆ ಗುರು. ಆಟೋ ಡಿಮಿಂಗ್, IRVM ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಸನ್ಶೇಡ್ ಅಲ್ಲಿ ಮಿರರ್ ಮತ್ತೆ ಲೈಟ್ ಆಕ್ಚುಲಿ ಎರಡು ಬರುತ್ತೆ, ನೋಡಿ ಮಿರರ್ ಲೈಟ್ ಎರಡು ಬರುತ್ತೆ. ಅಂಡ್ ಇವನ್ ಈ ಸೈಡ್ಗೂ ಮಿರರ್ ಮತ್ತೆ ಲೈಟ್ ಎರಡು ಕೊಟ್ಟಿದ್ದಾರೆ. ಟಚ್ ಆಪರೇಟಿವ್ ಕ್ಯಾಬಿನ್ ಲ್ಯಾಂಪ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಸನ್ ಬ್ಲೈಂಡ್ ಕೂಡ ಓಪನ್ ಅಂಡ್ ಕ್ಲೋಸ್ ಗೆ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ ಗುರು. ಅಂಡ್ ಇದು ಕೂಡ ಲಿಟರಲಿ ಹೆವಿ ಟೆಂಟ್ ಆಗಿದೆ. ಲೈಟ್ ಏನ್ ಬೇಕೋ ಅಷ್ಟೊಂದು ಇನ್ನಾಗಕ್ಕೆ ಸಫಿಶಿಯಂಟ್ ಗ್ಲಾಸ್ ಏರಿಯಾ ಕೊಟ್ಟಿದ್ದಾರೆ. ಎಲ್ಲೂ ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಲ್ಲ ಆಕ್ಚುಲಿ. ಸೆಕೆಂಡ್ ರೋ ವರ್ಗು ಅದು ಎಕ್ಸ್ಟೆಂಡ್ ಆಗೋದ್ರಿಂದ ಅವ್ರಿಗೂ ಕೂಡ ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಲ್ಲ. ಗ್ಲೋ ಬಾಕ್ಸ್ ಬಂದ್ರೆ ನೋಡಿ ಲೈಟು ಕೂಲಿಂಗ್ ಫಂಕ್ಷನ್ ಎರಡೂ ಕೊಟ್ಟಿದ್ದಾರೆ. ಒಂದು ಪ್ರೀಮಿಯಂ ಕಾರಲ್ಲಿ ಕೂತಿದ್ದೀನಿ ಅನ್ನೋದು ಎದ್ದೆದ್ದು ಕಾಣುತ್ತೆ ಎಲ್ಲ ಕಡೆ. ಅಂಡ್ ಇಲ್ಲೂ ಕೂಡ ambient ಲೈಟ್ ಕೊಟ್ಟಿದ್ದಾರೆ. ಸೊ ಫುಟ್ವೇಲ್ ambient ಲೈಟ್ ಕೂಡ ಬರುತ್ತೆ. ಅಂಡ್ ಇಲ್ಲೇನು ನೋಡ್ತಾ ಇದ್ದೀರಾ ಸ್ಪೀಕರ್ ಆಕ್ಚುಲಿ ಅದು ಕೂಡ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಲೈಟ್, ಬೇರೆ ಐಸ್ಗೆ ಇದೇನು ಕಾಣಲ್ಲ. ಬಟ್ ಕ್ಯಾಮ್ರಾ ನಿಮಗೆ 2 ಡಾಟ್ ಕಾಣ್ತಾ ಇದೆ. ಅದು ಬಂದು ಡ್ರೈವರ್ ಫಿಟಿಗ್ ನ ಡಿಟೆಕ್ಟ್ ಮಾಡಕ್ಕೆ ಕೊಟ್ಟಿರುವಂತಹ ಸೆನ್ಸರ್. ಒಂದ್ ವೇಳೆ ಮಲ್ಕೊಂಡಿದ್ ಫೀಲ್ ಆದ್ರೆ ಡ್ರೈವರ್ ಕಾರ್ ಆಟೋಮೆಟಿಕ್ ಆಗಿ ವಾರ್ನಿಂಗ್ ಕೊಡುತ್ತೆ. ಈ ಕಾರ್ಲಿ ಮೈನ್ ಅಟ್ರಾಕ್ಷನ್ ಅಂದ್ರೆ ಇನ್ಫೋಟೈನ್ಮೆಂಟ್ ಸ್ಕ್ರೀನು. 15.6 ಇಂಚ್ ಸ್ಕ್ರೀನ್ ಸೈಜ್ ಇದೆ. ಇನ್ನೂ ಒಂದು ವಿಶೇಷತೆ ಅಂದ್ರೆ ಈ ಸ್ಕ್ರೀನ್ ರೊಟೇಟ್ ಆಗುತ್ತೆ. ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಎರಡು ತರನು ರೊಟೇಟ್ ಮಾಡ್ಬೋದು. BYD ಕಾರ್ಸ್ ಅಲ್ಲಿ ಈ ತರದ ಸ್ಪೆಷಾಲಿಟಿ ನೋಡ್ಬೋದು ನಾವು. ಈ ಎಂಡಿಂದ ಈ ಎಂಡ್ಗೆ 15.6 ಇಂಚ್ ಇರೋವಂಥದ್ದು. ಇನ್ನೂ ಒಂದು ಯೂನಿಕ್ ಫೀಚರ್ ತೋರಿಸ್ತೀನಿ ನೋಡಿ. ಇದನ್ನ ಪ್ರೆಸ್ ಮಾಡಿದ್ಮೇಲೆ ಕಾರ್ ಬಂತು. ಈ ಕಾರ್ ಅನಿಮೇಷನ್ ಏನಿದೆ ಇದ್ರ ಥ್ರೂ ವಿಂಡೋಸ್ ಕಂಟ್ರೋಲ್ ಮಾಡ್ಬೋದು ಅಂದ್ರೆ ನಂಬ್ತೀರಾ? ಆಕ್ಚುಲಿ ನಂಬಲೇಬೇಕು ನೀವು. ಇವಾಗ ನೋಡಿ ಎಲ್ಲ ವಿಂಡೋಸು ಮುಚ್ಚಿದೆ ಅಲ್ವಾ, ಬಟ್ ಇಲ್ಲಿ ವಿಂಡೋಸ್ ಇಳಿಸಿದ್ರೆ ವಿಂಡೋಸ್ ಆಕ್ಚುಲಿ ರೋಲ್ ಡೌನ್ ಆಗ್ತಾ ಇದೆ. ಹೌ ಕೂಲ್ ಇಸ್ ದಟ್ ಗೈಸ್? ಅಂಡ್ ಎಷ್ಟು ಓಪನ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ಡ್ರೈವರ್ ಮಾತ್ರ ಅಲ್ಲ, ಎಲ್ಲ ವಿಂಡೋಸ್ ಸಹ ಕಂಟ್ರೋಲ್ ಮಾಡ್ಬೋದು. ಅಂಡ್ ವೆಂಟಿಲೇಟ್ ಪ್ರೆಸ್ ಮಾಡಿದ್ರೆ ಎಲ್ಲ ವಿಂಡೋಸು 5% ಅಷ್ಟು ಓಪನ್ ಆಗುತ್ತೆ. ಫ್ರೆಶ್ ಏರ್ ಬೇಕು ಅಥವಾ ಕ್ಯಾಬಿನಲ್ಲಿ ಹಾಟ್ ಏರ್ನ ಆಚೆ ಹಾಕಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಎಲ್ಲ ವಿಂಡೋಸು ಒಂದೇ ಸಲ ಕ್ರೋಲ್ ಅಪ್ ಕೂಡ ಮಾಡ್ಬೋದು. ಏನೆಲ್ಲ ಕಂಟ್ರೋಲ್ಸ್ ಮಾಡ್ಬೋದು ಅನ್ನೋದು ಇಲ್ಲೇ ಕೊಟ್ಟಿದ್ದಾರೆ. AC ಕಂಟ್ರೋಲ್ಸ್ನು ಸ್ಕ್ರೀನಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಫಿಸಿಕಲ್ ಬಟನ್ಸ್ ಕೊಟ್ಟಿದ್ರೆ ಅದೊಂದು ಚೆನ್ನಾಗಿರೋದು. ಈ ಕಾರಲ್ಲಿ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಬೇಡ ಅಂದ್ರೆ ಸಿಂಗಲ್ ಝೋನ್ ಅಲ್ಲೂ ಆಪರೇಟ್ ಮಾಡ್ಕೋಬಹುದು. ಡ್ಯುಯಲ್ ಝೋನ್ ಅಂದ್ರೆ ಕೋ ಡ್ರೈವರ್ ಸೈಡ್ ಡಿಫ್ರೆಂಟ್ ಟೆಂಪರೇಚರ್ ಸೆಟ್ ಮಾಡ್ಕೋಬಹುದು ಅಂಡ್ ಡ್ರೈವರ್ ಸೈಡ್ ಡಿಫ್ರೆಂಟ್ ಟೆಂಪರೇಚರ್ ಸೆಟ್ ಮಾಡ್ಕೋಬಹುದು. ಅಂಡ್ ಸೀಟ್ ವೆಂಟಿಲೇಷನ್ ಸಹ ಇಲ್ಲೇ ಕೊಟ್ಟಿದ್ದಾರೆ. 2 ಲೆವೆಲ್ ಬರುತ್ತೆ ಆಕ್ಚುಲಿ. ಕೋ ಡ್ರೈವರ್ಗೂ ಸೀಟ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಅಂಡ್ ಈ ಕಾರ್ಲಿ ಏರ್ ಪ್ಯೂರಿಫೈರ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ PM 2.5 ಏರ್ ಫಿಲ್ಟರ್ ಕೊಟ್ಟಿದ್ದಾರೆ. ನಾವು ಬ್ರೀತ್ ಮಾಡೋ ಏರ್ನ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿಡತ್ತೆ ಇದು. ನೆಕ್ಸ್ಟ್ ಜನರಲ್ ಸೆಟ್ಟಿಂಗ್ಸ್ ಅಲ್ಲಿ ಕನೆಕ್ಟಿವಿಟಿ ರಿಲೇಟೆಡ್ ಇದೆ. ಅಂಡ್ ಆಡಿಯೋ ಅಲ್ಲಿ ಎಕ್ಸಾಕ್ಟ್ ಆಗಿ ಆಡಿಯೋ ಎಲ್ಲಿಗೆ ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೋಬಹುದು. ಅಂಡ್ ಆಡಿಯೋ ಕ್ಲಾರಿಟಿ ಯಾವ ತರ ಇರಬೇಕು ಮತ್ತೆ ಸಾಂಗ್ಸ್ ಯಾವ ರೀತಿ ಕೇಳಬೇಕು ಅನ್ನೋದನ್ನು ನಾವು ಕಾನ್ಫಿಗರ್ ಮಾಡ್ಕೋಬಹುದು. ಅಂಡ್ ಆಪ್ಸ್ ಬಂದ್ರೆ ಒಂದಿಷ್ಟು ಬಿಲ್ಟ್ ಇನ್ ಆಪ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಎಡಾಸಿಗೆ ಬಂದ್ರೆ ಇಲ್ಲಿ ಡ್ರೈವರ್ ಅಸಿಸ್ಟಿ ಕೊಟ್ಟಿರೋದು ನೋಡಬಹುದು ನೀವು. ಆಕ್ಚುಲಿ ಇಂಟೆಲಿಜೆಂಟ್ ಕ್ರೂಸ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ. ಆ ರೋಡ್ ಸ್ಪೀಡ್ ಲಿಮಿಟ್ 60 ಇರುತ್ತೆ, ಬಟ್ ನೀವು 80 ಹೋಗ್ತಾ ಇರ್ತೀರಾ. ಆ ಟ್ರಾಫಿಕ್ ಸೈನ್ ರೆಕಗ್ನೈಸೇಷನ್ ಮಾಡ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಆ ಸ್ಪೀಡ್ ಲಿಮಿಟ್ ಏನು 60 ಇರುತ್ತೆ ಅದಕ್ಕೆ ತಗೊಂಬಂದು ಕಾರ್ನ ಕೂರಿಸ್ಬಿಡುತ್ತೆ. ಸೊ ಅದೇ ಇಂಟೆಲಿಜೆಂಟ್ ಕ್ರೂಸ್ ಕಂಟ್ರೋಲ್ ಅಂತ ಅನ್ನೋದು. ಎಲ್ಲ ಎಡಾಸ್ ಕಂಟ್ರೋಲ್ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಎಮರ್ಜೆನ್ಸಿ ಲೇನು, ಬ್ಲೈಂಡ್ ಸ್ಪಾಟ್, ಡೋರ್ ಓಪನಿಂಗ್ ವಾರ್ನಿಂಗ್, ಇಂಟೆಲಿಜೆಂಟ್ ಹೈ ಬೀಮ್ ಕಂಟ್ರೋಲ್ ಅಂಡ್ ESC ಆಫ್, ಹಿಲ್ ಡಿಸೆಂಟ್ ಕಂಟ್ರೋಲ್, ಲೇನ್ ಡಿಪಾರ್ಚರ್ ವಾರ್ನಿಂಗ್ ಆಗಿರ್ಬೋದು, ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಅಸಿಸ್ಟ್ ಆಗಿರ್ಬೋದು, ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಆಗಿರ್ಬೋದು, ಸ್ಪೀಡ್ ಲಿಮಿಟ್ಸ್ ಆಗಿರ್ಬೋದು, ಟ್ರಾಫಿಕ್ ಸೈನ್ ರೆಕಗ್ನೈಸೇಷನ್ ಆಗಿರ್ಬೋದು, ಎಲ್ಲಾನು ಇಲ್ಲಿಂದಾನೇ ಮಾಡ್ಕೋಬಹುದು. ಅಂಡ್ ಪಾರ್ಕಿಂಗ್ ಅಸಿಸ್ಟ್ ಕೂಡ
ಮಾಡ್ಕೋಬಹುದು. ಅಂಡ್ ಎನರ್ಜಿ ಅಂತ ಬಂದ್ರೆ ಆಕ್ಚುಲಿ ಇದು ಬಂದು ಐಟ್ಯಾಕ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಇಂಟೆಲಿಜೆಂಟ್ ಟಾರ್ಕ್ ಅಡಾಪ್ಷನ್ ಅಂತ. ಇದು ಡ್ಯುಯಲ್ ಮೋಟರ್ ಸೆಟಪ್ ಆಗಿರೋದ್ರಿಂದ ಫ್ರಂಟ್ ಒಂದು ಮೋಟರ್ ಬರುತ್ತೆ, ರಿಯರ್ ಒಂದು ಮೋಟರ್ ಬರುತ್ತೆ. ಯಾವ ವೀಲ್ಗೆ ಎಷ್ಟು ಟಾರ್ಕ್ ಹೋಗಬೇಕು ಟ್ರಾಕ್ಷನ್ ಇಲ್ಲದಾಗ ಅನ್ನೋದನ್ನ ಇದು ಡಿಸೈಡ್ ಮಾಡುತ್ತೆ. ಯಾವ ವೀಲ್ ಅಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕಮ್ಮಿ ಅಂತ ಅನ್ಸುತ್ತೆ ಅಲ್ಲಿ ಪವರ್ ಕಟ್ ಡೌನ್ ಮಾಡಿ ಬೇರೆ ವೀಲ್ಗೆ ಟ್ರಾಕ್ಷನ್ ಜಾಸ್ತಿ ಕೊಡುತ್ತೆ. ಸೊ ದಟ್ ಗ್ರಿಪ್ ಲೆವೆಲ್ಸ್ ಆಪ್ಟಿಮೈಸ್ಡ್ ಆಗಿರುತ್ತೆ ಅಂಡ್ ಕಾರ್ ಕಂಪ್ಲೀಟ್ ಆಗಿ ಗ್ರಿಪ್ ಅಲ್ಲಿ ಇರುತ್ತೆ, ಎಲ್ಲೂ ಗ್ರಿಪ್ ಕಳ್ಕೊಳ್ಳಲ್ಲ. ಆಲ್ ವೀಲ್ ಡ್ರೈವ್ ಇರೋದ್ರಿಂದ ಇದೊಂದು ಅಡ್ವಾಂಟೇಜ್ ಆಕ್ಚುಲಿ. ಅಂಡ್ ಎನರ್ಜಿ ಮಾನಿಟರ್ ಕೂಡ ಬರುತ್ತೆ, ಲೈಕ್ ಬೇಸಿಕಲಿ ರೀಜನರೇಟಿವ್ ಬ್ರೇಕಿಂಗ್ ಅದರದೆಲ್ಲ ಬರುತ್ತೆ. ಅಂಡ್ ಎಷ್ಟು ಸ್ಪೀಡ್ ಅಲ್ಲಿ ಚಾರ್ಜ್ ಆಗಬೇಕು, 6 amps 8 amps 10 amps 16 amps ಅಥವಾ ಮ್ಯಾಕ್ಸಿಮಮ್ ಎಷ್ಟು ಬೇಕು ಅನ್ನೋದನ್ನು ನೀವು ಇಲ್ಲಿಂದ ಡಿಸೈಡ್ ಮಾಡ್ಕೋಬಹುದು. ಸ್ಮಾರ್ಟ್ ಚಾರ್ಜಿಂಗ್ ಅನ್ನೋದು ಕೊಟ್ಟಿದ್ದಾರೆ ಇದರಲ್ಲಿ ಕಾರ್ ಎಷ್ಟೊತ್ತರಿಂದ ಎಷ್ಟೊತ್ತವರೆಗೂ ಚಾರ್ಜ್ ಆಗಬೇಕು ಅನ್ನೋ ಡ್ಯೂರೇಷನ್ ಕೂಡ ನಾವು ಶೆಡ್ಯೂಲ್ ಮಾಡ್ಬೋದು. ನೀವೆಲ್ಲಾದ್ರೂ ಆಚೆ ಹೋಗ್ತಾ ಇದ್ದೀರಾ ಬಟ್ ಕಾರ್ ಕೂಡ ಚಾರ್ಜ್ ಆಗಬೇಕು ಮನೇಲಿ, ಬಟ್ ಓವರ್ ಚಾರ್ಜ್ ಆಗಬಾರ್ದು ಅಂದಾಗ ಈ ಸ್ಮಾರ್ಟ್ ಚಾರ್ಜಿಂಗ್ ಯೂಸ್ ಆಗುತ್ತೆ. ಬಟ್ ಈ ಸ್ಮಾರ್ಟ್ ಚಾರ್ಜಿಂಗು ಕಾರ್ನ ಸ್ಲೋ ವೇಲಿ ಚಾರ್ಜ್ ಮಾಡುತ್ತೆ ಡ್ಯೂ ಟು ದ ಬ್ಯಾಟರಿ ಸೇಫ್ಟಿ. ಅಂಡ್ ನೆಕ್ಸ್ಟ್ ಎನರ್ಜಿ ಕನ್ಸಂಪ್ಷನ್ ಅಲ್ಲಿ ಬ್ಯಾಟರಿ ಎಷ್ಟು ಕಿಲೋಮೀಟರ್ಗೆ ಎಷ್ಟು ಕಿಲೋವಾಟ್ ಕನ್ಸ್ಯೂಮ್ ಆಗಿದೆ, ಓವರ್ ಆಲ್ ಎಷ್ಟು ಕಿಲೋವಾಟ್ ಖರ್ಚಾಗಿದೆ ಅನ್ನೋ ಡೇಟಾ ಕೊಡುತ್ತೆ. ಅಂಡ್ ವೆಹಿಕಲ್ ಸೆಟ್ಟಿಂಗ್ಸ್ ಅಲ್ಲಿ ಇಂಟೆಲಿಜೆಂಟ್ ಚಾರ್ಜಸ್ ಅಂತ ಇದೆ. ಸ್ಟೇರಿಂಗ್ ಮತ್ತೆ ಬ್ರೇಕಿಂಗ್ ಶಾರ್ಪ್ ಇರಬೇಕಾ ಅಥವಾ ಕಂಫರ್ಟ್ ಸೈಡ್ ಇರಬೇಕಾ ಅಂತ ಡಿಸೈಡ್ ಮಾಡಬಹುದು. ಕಾರ್ ಸ್ವಲ್ಪ ಡೈನಮಿಕ್ ಆಗಿ ಡ್ರೈವ್ ಮಾಡಬೇಕು ಅಂದ್ರೆ ಸ್ಟೇರಿಂಗ್ ಮತ್ತೆ ಬ್ರೇಕಿಂಗ್ ಎರಡನ್ನೂ ಡೈನಮಿಕ್ ಗೆ ಹಾಕೋಬಹುದು. ಕಂಫರ್ಟ್ ಬ್ರೇಕಿಂಗ್ ಅಂತ ಇದೆ, ಇದನ್ನ ಎನೇಬಲ್ ಮಾಡಿದ್ರೆ ಹಾರ್ಡ್ ಬ್ರೇಕಿಂಗ್ ಮಾಡಿ ಕಾರ್ ಸ್ಟಾಪ್ ಮಾಡುವಾಗ ನೋಸ್ ಡೈವ್ ಆಗೋದು ಅವಾಯ್ಡ್ ಮಾಡುತ್ತೆ. ಸೊ ದಟ್ ಒಳಗಡೆ ಕೂತಿರೋರು ಮುಂದಕ್ಕೆ ಬರೋದು ಅವಾಯ್ಡ್ ಆಗುತ್ತೆ. ಸೊ ಬೇಸಿಕ್ಲಿ ಹಾರ್ಡ್ ಬ್ರೇಕಿಂಗ್ ಅಲ್ಲೂ ಒಳಗಿರೋರಿಗೆ ಅನ್ಕಂಫರ್ಟಬಲ್ ಆಗದೇ ಇರೋ ರೀತಿ ಬ್ರೇಕಿಂಗ್ ಔಟ್ಪುಟ್ ಕೊಡುತ್ತೆ. ಅಂಡ್ ಈ ಕಾರ್ಲಿ ಏಂಬಿಯಂಟ್ ಲೈಟ್ ಕೂಡ ಬರುತ್ತೆ, ಅದು ಕೂಡ 128 ಕಲರ್ಸ್ ಕೊಟ್ಟಿದ್ದಾರೆ ಗುರು. 64 ಕಲರ್ಸ್ ನೋಡಿದೀನಿ, ಇದೇ ಫಸ್ಟ್ ಟೈಮ್ 128 ಕಲರ್ಸ್ ನೋಡ್ತಾ ಇರೋದು. ಅದ್ರ ಜೊತೆ ಮುಂದೆ ಮತ್ತೆ ಹಿಂದೆ ಎರಡು ಕಡೆನೂ ಡಿಫ್ರೆಂಟ್ ಕಲರ್ ಸೆಟ್ ಮಾಡ್ಬೋದು. ಇವಾಗ ನೋಡಿ ಮುಂದೆ ಗ್ರೀನ್ ಕೊಟ್ಟಿದ್ದೀನಿ ಬಟ್ ಹಿಂದ್ಗಡೆ ಇನ್ನೂ ಆರೆಂಜ್ ಅಲ್ಲೇ ಇದೆ. ಇವಾಗ ಹಿಂದ್ಗಡೆಗೆ ಪರ್ಪಲ್ ಇಟ್ಟಿದ್ದೀನಿ ಬಟ್ ಮುಂದ್ಗಡೆ ಇನ್ನೂ ಸ್ಟಿಲ್ ಬ್ಲೂನೇ ಇದೆ. ಬಟ್ ಹಿಂದ್ಗಡೆ ಚೆಕ್ ಮಾಡಿದ್ರೆ ಪರ್ಪಲ್ ನೋಡ್ತಿರ್ಬೋದು. ಸೊ ಏಂಬಿಯಂಟ್ ಲೈಟ್ಗೆ ಇಷ್ಟೊಂದು ಕಸ್ಟಮೈಸೇಷನ್ ಕೊಟ್ಟಿರೋದು ಕನ್ವೀನಿಯಂಟ್ ಅನ್ಬೋದು. ಅಂಡ್ ನೈಟ್ ಟೈಮಲ್ಲಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಎನ್ಹಾನ್ಸ್ ಮಾಡುತ್ತೆ ಅನ್ಬೋದು. ಅಂಡ್ ಈ ಕಾರಲ್ಲಿ HUD ಕೂಡ ಇದೆ ಅಂಡ್ ಅದ್ರ ಹೈಟು ಬ್ರೈಟ್ನೆಸ್ಸು ಆಂಗಲ್ ಎಲ್ಲ ಸೆಟ್ ಮಾಡ್ಬೋದು. ಅಂಡ್ ಇದರಲ್ಲಿ ಸ್ಪೀಡು ನ್ಯಾವಿಗೇಷನ್ ಮತ್ತೆ ಅಡಾಸ್ ರಿಲೇಟೆಡ್ ಇನ್ಫಾರ್ಮೇಷನ್ ತೋರಿಸುತ್ತೆ. ಅಂಡ್ AC ಮೋಡ್ ಕೂಡ ಇದೆ, ಈಕೋ ಮತ್ತೆ ಕಂಫರ್ಟ್. ಈಕೋಲಿ ಸ್ವಲ್ಪ AC ಕಮ್ಮಿ ಇರುತ್ತೆ ರೇಂಜ್ ಉಳ್ಸೋಕ್ಕೆ. ಅಂಡ್ ಕಂಫರ್ಟ್ ಅಲ್ಲಿ ನಿಮ್ಮನ್ನ ಚಿಲ್ಲಾಗಿ ಇಡಕ್ಕೆ AC ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ಅಂಡ್ ರಿಮೋಟ್ಲಿ AC ಕೂಡ ಎಷ್ಟೊತ್ತು ಆನ್ ಆಗಬೇಕು ಕಾರ್ ಬಿಫೋರ್ ವಿ ಎಂಟರ್ ಅನ್ನೋದು ಕೂಡ ಡಿಸೈಡ್ ಮಾಡ್ಬೋದು. ಅಂಡ್ ಸೀಟ್ಗೆ ಬಂದರೆ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಬೇಸಿಕ್ಲಿ ಸೀಟ್ಸ್ಗೆ ಮೆಮೊರಿ ಫಂಕ್ಷನ್ಸ್ ಕೊಟ್ಟಿರೋಂಥದ್ದು. 2 ಡಿಫ್ರೆಂಟ್ ಸೆಟ್ಟಿಂಗ್ ಸೇವ್ ಮಾಡ್ಬೋದು. ಅಂಡ್ ಸೀಟ್ ಜೊತೆಗೆ ಮಿರರ್ ಕೂಡ ಸೇವ್ ಮಾಡ್ಬೋದು. ಸೊ ದಟ್ ಸೇವ್ ಮಾಡಿ ಪೊಸಿಷನ್ಗೆ ಸೆಲೆಕ್ಟ್ ಮಾಡಿದಾಗ ನೀವು ಸೀಟ್ ಮತ್ತು ಮಿರರ್ ಯಾವ ರೀತಿ ಸೆಟ್ ಮಾಡಿರ್ತೀರೋ ಅದೇ ರೀತಿ ಎರಡೂ ಅಲೈನ್ ಆಗುತ್ತೆ. ಜೊತೆಗೆ ವಿಂಡ್ಶೀಲ್ಡ್ ಮತ್ತು ಮಿರರ್ಗೆ ಹೀಟಿಂಗ್ ಫಂಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ನಾರ್ತ್ ಇಂಡಿಯಲ್ಲಿ ಇರೋರಿಗೆ ಇದು ತುಂಬ ಯೂಸ್ ಆಗುತ್ತೆ ಬಿಕಾಸ್ ಅಲ್ಲಿ ಸ್ವಲ್ಪ ಸ್ನೋ ಎಲ್ಲ ಜಾಸ್ತಿನೇ ಬೀಳುವಂಥದ್ದು. ಅಂಡ್ ಇನ್ನೂ ಒಂದು ಯುನಿಕ್ ಥಿಂಗ್ ಅಂದರೆ ಕಾರ್ ರಿವರ್ಸ್ ಹಾಕಿದಾಗ ಮಿರರ್ ಕೆಳಗಡೆ ಟಿಲ್ಟ್ ಆಗುತ್ತೆ. ಸೊ ದಟ್ ಪಾರ್ಕ್ ಮಾಡುವಾಗ ರಿಯರ್ ವೀಲ್ ಹತ್ರ ಏನಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಅಂಡ್ ರಿವರ್ಸಿಂದ ಆಚೆ ಬಂದಾಗ ಮಿರರ್ ವಾಪಸ್ ಮೇಲೆ ಟಿಲ್ಟ್ ಆಗುತ್ತೆ. ಅಂಡ್ ಬೂಟ್ ಎಷ್ಟು ಹೈಟ್ ಓಪನ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ಮಾಲ್ಗಳಿಗೆ ಹೋದಾಗ ಅಲ್ಲಿ ಪಾರ್ಕಿಂಗಲ್ಲಿ ಇದು ಯೂಸ್ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ನೀವು ಆಫ್ ಮಾಡ್ಕೋಬೋದು ನೆಸೆಸಿಟಿ ಇಲ್ಲ ಅಂದಾಗ. ಬೇಸಿಕ್ಲಿ ಫೆಟಿಗ್ ಆಗಿರ್ಬೋದು ಅಥವಾ ಅಟೆನ್ಷನ್ ಆಗಿರ್ಬೋದು, ಡ್ರೈವರ್ ಅಟೆನ್ಷನ್. ಸೊ ಇದನ್ನೆಲ್ಲ ಮಾನಿಟರ್ ಮಾಡುತ್ತೆ, ಬೇಡ ಅನ್ನೋದು ಅದನ್ನ ಆಫ್ ಮಾಡ್ಕೋಬೋದು. ಆ್ಯಂಡ್ ಈ ಸ್ಕ್ರೀನ್ದು ಥೀಮ್ ಮತ್ತು ವಾಲ್ಪೇಪರ್ಸ್ ಎರಡನ್ನೂ ಕೂಡ ಚೇಂಜ್ ಮಾಡ್ಕೋಬೋದು ಆ್ಯಸ್ ಪರ್ ಯುವರ್ ಟೇಸ್ಟ್. ಆ್ಯಂಡ್ ಬಿಲ್ಟ್ ಇನ್ ವಾಲ್ಪೇಪರ್ಸ್ ಮತ್ತು ಥೀಮ್ ಎಲ್ಲ ಒಂದಿಷ್ಟು ಕೊಟ್ಟಿರೋದು ಕೂಡ ಆ್ಯಕ್ಚುಲಿ ಒಂದಿಷ್ಟು ಚೆನ್ನಾಗಿದೆ ಅನ್ಬೋದು. ಆ್ಯಂಡ್ ಈ ಕಾರಲ್ಲಿ 360 ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಅದನ್ನ ಆಕ್ಟಿವೇಟ್ ಮಾಡೋಕ್ಕೆ ಸ್ಟೇರಿಂಗಲ್ಲಿ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಕಾರ್ದು ಎಲ್ಲ ಆ್ಯಂಗಲು ಈ ಸ್ಕ್ರೀನಲ್ಲಿ ನೋಡ್ಬೋದು. ಆ್ಯಂಡ್ ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಆಫ್ ರೋಡ್ ಕ್ಯಾಮ್ರಾ ವ್ಯೂ ಅಂತಲೂ ಇದೆ. ಅಂದರೆ ಬೇಸಿಕ್ಲಿ ಕಾರ್ ಬಾಟಮಲ್ಲಿ ಏನಿದೆ ಅನ್ನೋದು ಎಕ್ಸಾಕ್ಟಾಗಿ ಕಾಣುತ್ತೆ. 3D ವ್ಯೂಗೆ ಹಾಕಿದ್ರೆ ಕಾರ್ ಆ್ಯಕ್ಚುಲಿ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ. ಆ್ಯಂಡ್ ಸ್ಕ್ರೀನ್ ರೆಸ್ಪಾನ್ಸ್ ಕೂಡ ತುಂಬ ಫಾಸ್ಟ್ ಇದೆ. ಕಾರ್ನ ರೊಟೇಟ್ ಮಾಡಿದ ಮಿಲಿ ಸೆಕೆಂಡ್ಸಲ್ಲೇ ಸ್ಕ್ರೀನಲ್ಲಿ ಇದ್ದಿದ್ದ ಕಾರ್ ಕೂಡ ರೊಟೇಟ್ ಆಗ್ತಾ ಇದೆ. ಆ್ಯಂಡ್ ಇನ್ನೂ ಒಂದು ಕ್ರೇಜಿ ಥಿಂಗ್ ಅಂದರೆ ಕ್ಯಾಮ್ರಾ ಸಿಸ್ಟಮ್ಗೆ ಕೊಟ್ಟಿರೋ ಡೀಟೈಲಿಂಗು ನೋಡಿ. ಇಂಡಿಕೇಟರ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ, ಇಂಡಿಕೇಟರ್ ಕೂಡ ಫಂಕ್ಷನ್ ಆಗ್ತಿದೆ ಗುರು. ಫ್ರಂಟಲ್ಲೂ ತೋರಿಸುತ್ತಾ ಅದು? ಓ ಮೈ ಗಾಡ್, ಯಪ್ಪೋ ಏನ್ ಡೀಟೈಲಿಂಗ್ ಮಾಡೋರು ಗುರು ಇವರು. ಹೆಡ್ ಲ್ಯಾಂಪ್ ಆನ್ ಮಾಡಿದ್ರೆ ಅದು ಬರುತ್ತಾ? ಓ ಎಸ್, ಹೆಡ್ ಲ್ಯಾಂಪ್ ಕೂಡ ತೋರಿಸ್ತು ಗುರು ನೋಡಿ. ಆನ್ ಅಂಡ್ ಆಫ್ ಮಾಡಿದೆ ಹೆಡ್ ಲ್ಯಾಂಪು, ಅದನ್ನು ತೋರಿಸ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಅಟೆನ್ಷನ್ ಡೀಟೈಲ್ ಮಾಡ್ಯಾರೆ ಅಂತ ಅನ್ಕೊಳ್ಳಿ. ಕ್ಯಾಮ್ರಾ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದು ಬಂದು RGB ಕಲರ್ಸ್ ಅಂತ. ಇಲ್ಲಿ ನೋಡಿ ಯಾವ ತರ ಸೀಕ್ವೆನ್ಷಿಯಲ್ ಆಗಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅನ್ನೋದು. ಸೊ ಇವೆಲ್ಲ ಒಂಥರ ಹೆವಿ ಪ್ರೀಮಿಯಂ ಅನ್ಸುತ್ತೆ ಗುರು. ಈ ಕೆಳಗಡೆ ಡ್ಯಾಶ್ ಬೋರ್ಡ್ ಅಲ್ಲೂ ಲೈಟ್ನಿಂಗ್ ಕೊಟ್ಟಿದ್ದಾರೆ, ಮೇಲ್ಗಡೆನೂ ಲೈಟ್ನಿಂಗ್ ಕೊಟ್ಟಿದ್ದಾರೆ. ಇವನ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ. ಈ ಪ್ಯಾನಲ್ ಕಂಪ್ಲೀಟ್ ಸುತ್ತ ಏಂಬಿಯಂಟ್ ಲೈಟ್ ನ ಪ್ರೊವೈಡ್ ಮಾಡ್ಯಾರೆ. ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ ಅಂತ ಅನ್ಕೊಳ್ಳಿ. ಸೇಫ್ಟಿ ಫೀಚರ್ಸ್ ವೈಸ್ ಏನೆಲ್ಲ ಈ ಕಾರಲ್ಲಿ ಇದೆ ಅಂತ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಯೂರೋ ಎನ್ಕ್ಯಾಪಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿದೆ. ಸೊ ಇಟ್ಸ್ ಪ್ರಿಟಿ ಸೇಫರ್ ಕಾರ್ ಆ್ಯಕ್ಚುಲಿ ನನ್ನ ಪ್ರಕಾರ. ಆ್ಯಂಡ್ ಸೇಫ್ಟಿ ಫೀಚರ್ಸ್ ವೈಸ್ ಕೂಡ ಲೋಡೆಡ್ ಅನ್ಬೋದು. ಆ್ಯಂಡ್ ಅದ್ರ ಜೊತೆ ಈ ಕಾರಲ್ಲಿ ಯೂಸ್ ಮಾಡಿರೋದು ಬ್ಯಾಟ್ರಿ ಬ್ಲೇಡ್ ಟೆಕ್ನಾಲಜಿ. ಈ ಟೆಕ್ನಾಲಜಿ ಎಷ್ಟು ರಿಲಯಬಲ್ ಅಂದರೆ ರೀಸೆಂಟ್ಲಿ ಲಾಂಚ್ ಆದಂಥ ಮಹೀಂದ್ರ BE60 ಮತ್ತು XCV90 ಕಾರಲ್ಲೂ ಇದೇ ಬ್ಲೇಡ್ ಬ್ಯಾಟ್ರಿ ಇರುವಂಥದ್ದು. ಅಷ್ಟೆಲ್ಲ ಯಾಕೆ, ಟೆಸ್ಲಾ, ಕಿಯಾ, ಟೊಯೋಟಾ, ಫೋರ್ಡು, ಮರ್ಸಿಡಿಸ್ ಬೆಂಜು, ಗ್ಲೋಬಲಿ ಎಲ್ಲ ಕಾರ್ಗಳು ಇದೇ ಸೇಮ್ BYD ಬ್ಲೇಡ್ ಬ್ಯಾಟ್ರಿ ಟೆಕ್ನಾಲಜಿನೇ ಯೂಸ್ ಮಾಡ್ತಿರೋವಂಥದ್ದು. ಇಟ್ಸ್ ಅ ಸೆಲ್ಫ್ ಪ್ರೂವನ್ ಬ್ಯಾಟ್ರಿ ಟೆಕ್ನಾಲಜಿ. ಯಾಕೆ ಈ ಬ್ಯಾಟ್ರಿ ಇಷ್ಟೊಂದು ರಿಲಯಬಲ್ ಅಂದರೆ
ಫಸ್ಟ್ಲಿ ಇಟ್ಸ್ LFP ಬ್ಯಾಟ್ರಿ ಆ್ಯಂಡ್ ಸೆಕೆಂಡ್ಲಿ ಇದಕ್ಕಿರೋ ಕೆಪಬಿಲಿಟೀಸು. ಮೋಸ್ಟ್ ಡೇಂಜರಸ್ ಬ್ಯಾಟ್ರಿ ಟೆಸ್ಟು ನೈಲ್ ಪೆನಿಟ್ರೇಷನ್ ಟೆಸ್ಟು, ಆ ಟೆಸ್ಟ್ ಕೂಡ ಪಾಸ್ ಮಾಡಿದೆ ಇದು. ಆ್ಯಂಡ್ ಬ್ಯಾಟ್ರಿ ಎಷ್ಟು ಗಟ್ಟಿ ಅಂತಂದರೆ 46 ಟನ್ ಟ್ರಕ್ಕು ಬ್ಯಾಟ್ರಿ ಮೇಲೆ ಹೋದರೂ ಕೂಡ ಏನೂ ಆಗಿಲ್ಲ. ಆ್ಯಂಡ್ ಬ್ಲೇಡ್ ಟೆಕ್ನಾಲಜಿಯಿಂದ ರೇಂಜ್ ಕೂಡ ಜಾಸ್ತಿ ಸಿಗುತ್ತೆ ಆ್ಯಂಡ್ ಅಲ್ಟ್ರಾ ಹೈ ಚಾರ್ಜಿಂಗ್ ಕೆಪಾಸಿಟಿ ಕೂಡ ಇದೆ ಆ್ಯಂಡ್ ಅಷ್ಟೇ ಸ್ಪೀಡ್ ಡಿಸ್ಚಾರ್ಜಿಂಗ್ ಕೆಪಾಸಿಟಿ ಕೂಡ ಇದೆ. ಅದಕ್ಕೆ BYD ಸೀಲ್ ಸೆಡನ್ ಕಾರು 0 to 100 3.8 ಸೆಕೆಂಡ್ಸಲ್ಲಿ ಮಾಡುವಂಥದ್ದು. ಆ್ಯಂಡ್ ಈ ಕಾರ್ ಓವರ್ ಆಲ್ ಬ್ಯಾಟ್ರಿ ಲೈಫ್ ಸ್ಪ್ಯಾನ್ ಎಷ್ಟು ರಿಲಯಬಲ್ ಅಂತಂದರೆ 5 ಲಕ್ಷ ಕಿಲೋಮೀಟರ್ ಓಡಿದ್ರು ಕೂಡ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಜಾಸ್ತಿ ಸೇಫ್ಟಿ ಇರಲಿ ಅಂತ ಇದರಲ್ಲಿ 18-1 ಎಲೆಕ್ಟ್ರಿಕ್ ಪವರ್ ಡ್ರೈನ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಜೊತೆಗೆ ಬಾಡಿ ಟು ಸೆಲ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಬೇಸಿಕ್ಲಿ ಇದನ್ನ ಈ ಪ್ಲಾಟ್ಫಾರ್ಮ್ 3.0 ಅಂತಾರೆ. ಬ್ಯಾಟ್ರಿನ ಚಾರ್ಸಿಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಇದರಿಂದ ಬ್ಯಾಟ್ರಿ ಸೇಫರ್ ಆಗಿರುತ್ತೆ ಆ್ಯಂಡ್ ಕಾರ್ ಫ್ಲೋರ್ ರಿಜಿಡಿಟಿ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ವೇಟ್ ಡಿಸ್ಟ್ರಿಬ್ಯೂಷನ್ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ದಟ್ ಕಾರ್ ಹ್ಯಾಂಡ್ಲಿಂಗ್ ಕೂಡ ಡೈನಮಿಕ್ ಆಗಿರುತ್ತೆ. ಸೊ ಈ ಕಾರ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನನಗೆ ಅರ್ಥ ಆಗಿದ್ವು ಅಂದರೆ ನಮ್ಮ ಇಂಡಿಯನ್ EV ಬ್ರ್ಯಾಂಡ್ಸ್ಗೆ ಇಟ್ಸ್ ಅ ವೇಕಪ್ ಕಾಲ್ ಅನ್ಬೋದು. ಬಿಕಾಸ್ BYD ಆಲ್ರೆಡಿ ಸೆಟಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇಂಡಿಯಾಲಿ ಆ್ಯಂಡ್ ರೀಸೆಂಟ್ ನ್ಯೂಸ್ ವೈಸು ಟೆಸ್ಲಾ ಕೂಡ ಇಂಡಿಯಾಗೆ ಬರ್ತಾ ಇದೆ. ಸೊ EV ಸೆಗ್ಮೆಂಟಲ್ಲೇ ಕಿಂಗ್ ಅನ್ಸ್ಕೊಂಡಿರೋ 2 ಬ್ರ್ಯಾಂಡು ಇಂಡಿಯಾದಲ್ಲೇ ಪ್ರಾಪರಾಗಿ ಸೆಟಲ್ ಆದರೆ ನಮ್ಮ ಇಂಡಿಯನ್ EV ಬ್ರ್ಯಾಂಡ್ಗಳ ಕತೆ ಗೋವಿಂದ. ಆ್ಯಂಡ್ BYD ಬ್ರ್ಯಾಂಡ್ ಮತ್ತು ಅದರ ಕಾರ್ಗಳು ಎಷ್ಟು ಕೇಪಬಲ್ ಇದೆ ಮತ್ತು ವಾಟ್ ಪೊಟೆನ್ಷಿಯಲ್ ದೇ ಹ್ಯಾವ್ ಟು ರೂಲ್ ಇನ್ ಇಂಡಿಯನ್ EV ಮಾರ್ಕೆಟ್ ಅನ್ನೋದು ತೋರಿಸೋದೇ ನನ್ನ ಇಂಟೆನ್ಷನ್ ಆಗಿತ್ತು ಈ ವಿಡಿಯೋಲಿ. ಸೊ ಯಾಕೆ ರಿವ್ಯೂ ಮಾಡಿದೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಾರ್ ಪ್ರೈಸಿಂಗ್ ವೈಸ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಕಾರ್ ಪ್ರೈಸಿಂಗ್ ನಿಮಗೆ ಸ್ವಲ್ಪ ಹೈ ಅಂತ ಅನ್ಸ್ಬೋದು ಬಿಕಾಸ್ ಈ ಕಾರ್ ಫುಲ್ಲಿ ಇಂಪೋರ್ಟೆಡ್ ವೆಹಿಕಲು. ಬೇಸಿಕ್ಲಿ ಇಟ್ಸ್ ಅ CBU ವೆಹಿಕಲ್. ಸೊ ಇಂಪೋರ್ಟ್ ಡ್ಯೂಟೀಸ್ ಎಲ್ಲ ಹೈ ಇರುತ್ತೆ. ಬಟ್ ಇಂಡಿಯಾದಲ್ಲೇ ಈ ಕಾರ್ ಅಸೆಂಬಲ್ ಆಗಿದ್ದಿದ್ರೆ ಈ ಕಾರ್ಗೆ ಡೈರೆಕ್ಟ್ ಲೆವೆಲು XEV90 ಆಗಿರೋದು, ಅಷ್ಟು ಕಮ್ಮಿ ಇರೋದು ಪ್ರೈಸಿಂಗು. ಸೊ XEV90 ಕಂಪೇರ್ ಮಾಡಿದ್ರೆ ಈ ಕಾರ್ ಎಷ್ಟು ಕೇಪಬಲ್ ಇದೆ ಅಂತ ಅನ್ನೋದು ನಿಮ್ಮ ಅಂದಾಜಿಗೆ ಬಿಡ್ತೀನಿ. ಇದಾಗಿತ್ತು BYD Cilian 7 ರಿವ್ಯೂ. ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟಾಗುತ್ತೋ ಅಷ್ಟು ಡೀಟೇಲ್ ರಿವ್ಯೂ ಮಾಡಿದ್ದೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.